ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಲ್ಲಿ ನನ್ನ ಆತ್ಮೀಯರೇ, ಯೇಸು ಹೇಳಿದ್ದಾರೆ, ನೀವು ಸತ್ಯವನ್ನು ಅರಿತುಕೊಳ್ಳುತ್ತೀರಾ, ಸತ್ಯವು ನಿಮಗೆ ಬಿಡುಗಡೆಯನ್ನು ದಯಪಾಲಿಸುತ್ತೆ. ನೀವು ಪ್ರಾರ್ಥನೆ ಮಾಡುವ ಮುಖಾಂತರ ನಿಮಗೆ ಬಿಡುಗಡೆ ಸಿಗುತ್ತೆ ಅಂತ ನೀವು ಭಾವಿಸಿದರೆ ಅದು ಸುಳ್ಳಾಗುತ್ತೆ. ನೀವು ಸತ್ಯವನ್ನು ಅರಿತುಕೊಳ್ಳುತ್ತೀರಾ, ಸತ್ಯವು ನಿಮಗೆ ಬಿಡುಗಡೆಯನ್ನು ದಯಪಾಲಿಸುತ್ತೆ. ರಕ್ಷಣೆ ಹೊಂದಬೇಕಾದರೆ ನೀವು ದೇವರ ಅರಿವನ್ನು ನೀವು ಪಡೆದುಕೊಳ್ಳಬೇಕು. ಯೋಹನನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಾಕ್ಯ 3, ಜೀವ ಸ್ವರೂಪಿಯಾದ ದೇವರನ್ನು, ಅವರು ಕಳಿಸಿಕೊಟ್ಟಂಥ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನೀವು ಉಪವಾಸ ಮಾಡುವ ಮುಖಾಂತರ, ವ್ರತಗಳನ್ನು ತಗುವ ಮುಖಾಂತರ, ಅಥವಾ ಚರ್ಚ್ಗಳು ಅಥವಾ ಧ್ಯಾನ ಕೇಂದ್ರ ಬಿಟ್ಟು ಇನ್ನೊಂದು ಧ್ಯಾನ ಕೇಂದ್ರಕ್ಕೆ ಹೋಗುವ ಮುಖಾಂತರ ನಿಮಗೆ ನಿತ್ಯ ಜೀವ ಆಗಲಿ, ಬಿಡುಗಡೆ ಆಗಲಿ ಸಿಗೋದಿಲ್ಲ. ನೀವು ಅದನ್ನು ಅರಿತುಕೊಳ್ಬೇಕು. ದೇವರು ಸತ್ಯವನ್ನು ನುಡಿಯುವಾಗ ಆ ಸತ್ಯವನ್ನು ಸ್ವೀಕರಿಸುವಂಥ ಮನಸ್ಸು ನೀವು ಮಾಡಿದರೆ ನೀವು ಬಿಡುಗಡೆಯನ್ನು, ರಕ್ಷಣೆಯನ್ನು ನೀವು ಪಡೆದುಕೊಳ್ತೀರಾ. ಗುರುಗಳು ಹೇಳಿದ ಹಾಗೆ ನಾವು ಯೇಸು ರಕ್ಷಕರು, ಆ ರಕ್ಷಕರಲ್ಲಿ ನಾವು ಇಡಬೇಕಾದಂಥ ವಿಶ್ವಾಸ, ಆ ವಿಶ್ವಾಸದ ಜೀವನ ಏನಾಗಿದೆ ಎನ್ನುವಂಥ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಇದಕ್ಕೆ ಬೇಕಾದಂಥ ಕೃಪೆಯನ್ನು ದೇವರು ನಮಗೆ ದಯಪಾಲಿಸಲಿ ಎಂದು ಮಾತೆಯ ಮರಿಯಮ್ಮನವರ ಮುಖಾಂತರ ಹಾಗೂ ಎಲ್ಲ ಸಂತ ದೂತರ ಮುಖಾಂತರ ಭಿನ್ನಹಕ್ಕಾಗಿ ಬೇಡಿ ಪ್ರಾರ್ಥಿಸುವ 2 ಕರಗಳನ್ನು ಸ್ವರ್ಗದ ಕಡೆಗೆತ್ತಿ ಒಂದೇ ಮನಸ್ಸಿನಿಂದ, ವಿಶ್ವಾಸದಿಂದ, ದೇವರೇ, ನಿಮ್ಮ ಪುತ್ರರಾದ ಯೇಸು ಸ್ವಾಮಿಯ ಸರಿಯಾದ ಅರಿವನ್ನು ನನಗೆ ದಯಪಾಲಿಸಿರಿ. ನಾನು, ನನ್ನ ಕುಟುಂಬವು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇರಿಸಿ ಆ ವಿಶ್ವಾಸದ ಜೀವನವನ್ನು ಜೀವಿಸುವಂತೆ ನನ್ನ ಋಣ್ಮನಗಳನ್ನು ನಿಮ್ಮ ಸತ್ಯದ ಕಡೆಗೆ ತೆರೀರಿ ಎಂದು ಬೇಡಿ ಪ್ರಾರ್ಥಿಸುವ ಎಲ್ಲರೂ ಒಂದೇ ಸ್ವರದಲ್ಲಿ, ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ದೇವ ಪ್ರಸನ್ನತೆಯಲ್ಲಿ ಎಲ್ಲರೂ ಶಾಂತರಾಗಿ ಕುಳಿತುಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ರಕ್ಷಕರು. ಯೇಸು ನಮ್ಮನ್ನು ಯಾವುದರಿಂದ ರಕ್ಷಿಸುತ್ತಿದ್ದಾರೆ? ಈ ಯೇಸುವನ್ನು ನಮ್ಮ ಜೀವನದಲ್ಲಿ ಏತಕ್ಕಾಗಿ ನಾವು ಬರಮಾಡಿಕೊಳ್ಳಬೇಕು? ಅವರನ್ನು ನಾವು ರಕ್ಷಕರನ್ನಾಗಿ ಸ್ವೀಕರಿಸುವ ಮುಖಾಂತರ ನಮಗೆ ಆಗುವಂಥ ಒಳಿತಾದರೂ ಏನು ಎನ್ನುವಂಥ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳುವ. ಈ ಯೇಸುವನ್ನು ರಕ್ಷಕರನ್ನಾಗಿ ನಾವು ಸ್ವೀಕರಿಸಬೇಕಾದರೆ ದೇವರು ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿಯ ಬಗ್ಗೆ ನಾವು ಅರಿತುಕೊಳ್ಳಬೇಕು. ಹಾಗೂ ನಮ್ಮ ಜೀವನದಲ್ಲಿ ದೇವರ ಯೋಜನೆಯಿಂದ ನಾವು ಹೇಗೆ ದೂರ ಸರಿದಿದ್ದೇವೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ಅವರನ್ನು ಪೂರ್ಣ ಹೃದಯದಿಂದ ಹಂಬಲಿಸುತ್ತಾ
ಯೇಸುವೆ ನನ್ನ ಜೀವನದಲ್ಲಿ ಬನ್ನಿ, ನನ್ನ ರಕ್ಷಕರಾಗಿಯೂ ನನ್ನ ಪ್ರಭುವಾಗಿಯೂ ನೀವು ನನ್ನನ್ನು ಮುನ್ನಡೆಸಿರಿ ಅಂತ ನಮಗೆ ದೇವರನ್ನು ಬರಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ತಂದೆ ದೇವರು ತಮ್ಮ ಅಪರಿಮಿತವಾದಂತಹ ಪ್ರೀತಿಯಿಂದ ತನ್ನ ಪ್ರೀತಿಯ ಪರಿಪೂರ್ಣತೆಯಲ್ಲಿ ದೇವರು ಮಾನವರನ್ನು ಸೃಷ್ಟಿಸಿದರು. ಹೇಗೆ ಸೃಷ್ಟಿಸಿದರು? ತನ್ನ ಹೋಲಿಕೆಯಲ್ಲಿಯೂ ತನ್ನ ಛಾಯೆಯಲ್ಲೂ ದೇವರು ತನ್ನ ಉಸಿರನ್ನು ದಯಪಾಲಿಸುತ್ತಾ ಮಾನವರನ್ನು ದೇವರು ಸೃಷ್ಟಿ ಮಾಡಿದರು. ಈಗ ಇದನ್ನು ಅರ್ಥೈಸಿಕೊಳ್ಳಬೇಕಾದರೆ, ಒಂದು ತಂದೆ ತಾಯಿ ತಮ್ಮ ಮಧ್ಯೆ ಇರುವಂತಹ ಪ್ರೀತಿಯ ಪರಿಪೂರ್ಣತೆಯಲ್ಲಿ ಒಂದು ಹೊಸ ಜೀವಕ್ಕೆ ಜನ್ಮವನ್ನೀಯುತ್ತಾರೆ. ಆ ಜೀವವನ್ನು ನೋಡುವಾಗ ಅಥವಾ ಆ ಮಗುವನ್ನು ನೋಡುವಾಗ ಆ ಮಗು ತಂದೆ ತಾಯಿಯ ಹೋಲಿಕೆಯಲ್ಲಿ ಇರುತ್ತೆ. ಈಗ ದೇವರು ಹೇಳ್ತಿದ್ದಾರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದು ತನ್ನ ಸ್ವಂತ ಸ್ವರೂಪದಲ್ಲೂ ಛಾಯೆಯಲ್ಲೂ ಸೃಷ್ಟಿ ಮಾಡಿದ್ದಾರೆ. ಅದರ ಅರ್ಥ ನಾವು ಅವರ ಮಕ್ಕಳಾಗಿದ್ದೇವೆ. ನಮ್ಮನ್ನು ನೋಡೋಕೆ ನಾವು ದೇವರಂತೆ ಹೇಳಿ, ನಾವು ದೇವರಂತೆ ಇದ್ದೇವೆ. ನಾವು ದೇವರಂತೆ ಇರುವ ಕಾರಣ ದೇವರು ನಮ್ಮ ತಂದೆ ಆದರೂ ನಾವು ಅವರ ಮಕ್ಕಳಾಗಿದ್ದೇವೆ. ನಾವು ಅವರ ಮಕ್ಕಳಾಗಿರುವ ಕಾರಣ ಅವರ ಆಸ್ತಿಗೆಲ್ಲ, ಅವರ ಸಂಪತ್ತಿಗೆಲ್ಲ, ಅವರು ಸೃಷ್ಟಿ ಮಾಡಿದಂಥ ಸಕಲದಕ್ಕೂ ನಾವು ವಾರಿಸುದಾರರಾಗಿದ್ದೇವೆ. ನಾವೇನಾಗಿದ್ದೇವೆ? ಅವೆಲ್ಲ ಯಾರು ಅನುಭವಿಸಬೇಕು? ನಾವು ಅನುಭವಿಸಬೇಕು. ಪೌಲನು ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಭರಿತನಾಗಿ ಈ ಸಂದೇಶವನ್ನು ದೇವರಿಂದ ಅವನು ಅರ್ಥೈಸಿಕೊಳ್ಳುತ್ತಾನೆ. ಏನಂತ ಅರ್ಥೈಸಿಕೊಳ್ಳುತ್ತಾನೆ? ಮಾನವರೆಲ್ಲರೂ ಪಾಪಿಗಳೇ, ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರು. ಮಾನವರೆಲ್ಲರೂ, ನಾವೆಲ್ಲರೂ ಮಾನವರ ಅಲ್ವಾ? ಹೌದಲ್ವಾ? ದೇವರು ಹೇಳ್ತಿದ್ದಾರೆ ಪೌಲನ ಹತ್ರ, ಮಾನವರೆಲ್ಲರೂ ಪಾಪಿಗಳು. ದೇವರು ಕೊಟ್ಟಂತಹ ಮಹಿಮೆಯನ್ನು ಮಾನವರು ಏನು ಮಾಡಿದ್ರು? ಕಳ್ಕೊಂಡ್ಬಿಟ್ರು. ಆ ಕೊಟ್ಟಂಥ ಮಹಿಮೆ ಏನಾಗಿದೆ? ಆದಿಕಾಂಡ 1ನೇ ಅಧ್ಯಾಯ 26, 27, 28 ವಾಕ್ಯಗಳಲ್ಲಿ ನಾವು ನೋಡುವಾಗ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿಯೂ ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿ ಅವರನ್ನು ತನ್ನ ಬಳಿಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸಿ ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಚಲಿಸುವಂಥ ಎಲ್ಲ ಜೀವರಾಶಿಗಳ ಮೇಲೆ, ಜಲದಲ್ಲಿ ಇರುವಂತಹ ಜೀವರಾಶಿಗಳ ಮೇಲೆ, ಇವು ಎಲ್ಲದರ ಮೇಲೆಯೂ ನೀವು ದೊರೆತನ ಮಾಡಬೇಕು ಅಂತ ದೇವರು ಆದಾಮ ಅವ್ವಳಿಗೆ ಅಧಿಕಾರವನ್ನು ಕೊಟ್ಟರು. ಈಗ ದೇವರು ಹೇಳ್ತಿದ್ದಾರೆ, ಮಾನವರು ಪಾಪ ಮಾಡಿದ ಮುಖಾಂತರ ಆ ಕೊಟ್ಟಂಥ ಅಧಿಕಾರವನ್ನು, ಶಕ್ತಿಯನ್ನು, ಮಹಿಮೆಯನ್ನು, ದೇವರನ್ನು ಹೋಲುವಂಥ ಛಾಯೆಯನ್ನು ಮಾನವರು ಏನು ಮಾಡಿದ್ದಾರೆ? ಕಳೆದುಕೊಂಡು ಬಿಟ್ಟಿದ್ದಾರೆ. ಪಾಪ ಮಾಡುವ ಮುಖಾಂತರ ನಾವು ಒಂದು ತಪ್ಪು ಮಾತ್ರ ಮಾಡಿದ್ದಲ್ಲ. ನಾವು ಅನ್ಕೊಂತೀವಿ ಏನಾದರೂ ಪಾಪ ಮಾಡಿದ್ರೆ ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ ಅಂತ. ಅಲ್ಲ, ಅದು ಮಾತ್ರ ಅಲ್ಲ, ನಾವು ದೇವರ ಸಂಬಂಧದಿಂದ ನಾವು ಬೇರ್ಪಟ್ಟುಬಿಟ್ಟಿದ್ದೇವೆ. ಹೇಳಿ, ನಾವು ದೇವರ ಸಂಬಂಧದಿಂದ ನಾವು ಬೇರ್ಪಟ್ಟು ಹೋಗಿದ್ದೇವೆ. ನೋಡಿ, ಆದಾಮನು ಪ್ರತಿದಿನ ದೇವರು ಆದಾಮನ ಜೊತೆಗೆ ಅವಳ ಜೊತೆಗೆ ಒಂದು ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸ್ತಿದ್ದರು. ಪ್ರತಿದಿನ ಅವರನ್ನು ಕಾಣುವುದಕ್ಕಾಗಿಯೂ ಅವರ ಹತ್ರ ಮಾತನಾಡುವುದಕ್ಕಾಗಿಯೂ ದೇವರು ಇಳಿದು ಬರುತ್ತಿದ್ದರು. ಆದರೆ ಆದಾಮನು ಅವಳು ತಪ್ಪು ಮಾಡಿದ ಕ್ಷಣದಿಂದ ಅವರು ದೇವರನ್ನು ನೋಡೋಕೆ ಭಯಪಡುತ್ತಿದ್ದಾರೆ. ಆದಾಮನ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ಗಮನ ಕೊಡಿ. ದೇವರು ಆದಾಮನನ್ನು ಹುಡುಕಿ ಬಂದಾಗ ಅವನು ದೇವರಿಂದ ಬಚ್ಚಿಟ್ಕೊಂಡು, ಅವನು ಆದಾಮನೇ ನೀನು ಎಲ್ಲಿದೆಯಾ ಅಂತ ದೇವರು ಕೇಳಿದಾಗ ಆದಾಮನ್ ಹೇಳ್ತಿದ್ದಾನೆ, ನಾನು ನಗ್ನವಾಗಿದ್ದೇನೆ, ಲಜ್ಜೆಯಿಂದ ತುಂಬಿಕೊಂಡು ಬಚ್ಚಿಟ್ಕೊಂಡು
ದೇವರನ್ನು ಭಯಪಡುತ್ತಾ ಅವನು ಅವಿತುಕೊಂಡಿದ್ದಾನೆ. ತಂದೆಯಾದ ದೇವರನ್ನು ನೋಡೋಕೆ ಮಗನಿಗೆ ಭಯ. ಇದು ಯಾವಾಗ ಬಂತು? ಅವನಲ್ಲಿ ಪಾಪ ಬಂದಾಗ ಅವನಲ್ಲಿ ಏನಾಯಿತು? ಭಯ ಬಂತು. ದೇವರು ಭಯವನ್ನು ಸೃಷ್ಟಿ ಮಾಡಿದ್ದಲ್ಲ. ದೇವರು ನಮ್ಮ ಜೀವನದಲ್ಲಿ ಭಯ ತಂದಂಥ ವ್ಯಕ್ತಿ ಅಲ್ಲ. ನಾವು ಭಯದಿಂದ ಜೀವಿಸಬೇಕು ಅಂತ ಪ್ರೀತಿ ಸ್ವರೂಪಿಯಾದ ದೇವರ ಸಂಕಲ್ಪದಲ್ಲೂ ಯೋಜನೆಯಲ್ಲೂ ಇದ್ದಿಲ್ಲ. ಆದರೆ ದೇವರಿಗೆ ಅವಿಧೇಯರಾಗಿ ನಾವು ನಡೆದಾಗ ನಮ್ಮಲ್ಲಿ ಭಯ ಬಂತು. ಎತ್ತ ತಂದೆಯನ್ನು ಭಯಪಡುವಂತಹ ಪರಿಸ್ಥಿತಿ ಆದಾಮನಿಗೆ ಆಯಿತು. ಇಂದು ನಾವು ನಮ್ಮ ಜೀವನದಲ್ಲಿ ನಾವು ನೋಡುವಾಗ ಅನೇಕ ರೀತಿಯ ಭಯ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ತಂದೆ ತಾಯಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಭಯ. ನೀವು ಚಿಂತೆ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ? ದೇವರು ಹೇಳಿದ್ದಾರೆ. ಆದರೆ ಕೂಡ ನಾವು ಚಿಂತೆ ಮಾಡ್ತೀವಿ. ಅಂದರೆ ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಾವು ಆಲೋಚನೆ ಮಾಡ್ತಿದ್ದೀವಿ. ಹಾಗೂ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಭಯ ಇದೆ. ನಮ್ಮ ಜೀವನ ಹೇಗೆ ಇನ್ನು ಮುಂದೆ ಅಂತ ನಾವು ಭಾಳ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ. ಹೀಗೆ ಅನೇಕ ರೀತಿಯ ಭಯವಿದೆ. ಯಾರಾದರೂ ಒಂದು ನಿಂಬೆಯನ್ನು ಹಾಕಿದ್ರೆ ಕೂಡ ನಾವೇನು ಮಾಡ್ತೀವಿ? ಭಯಪಡ್ತೀವಿ. ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅಂತ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯಾಕೋಬನ ವಿರುದ್ಧ ಯಾವ ಶಕುನವೂ ಇಲ್ಲ, ಇಸ್ರಾಯೇಲ್ನ ವಿರುದ್ಧ ಯಾವ ಮಾಟ ಮಂತ್ರವೂ ಇಲ್ಲ. ಸಂಖ್ಯಾಕಾಂಡ 23:23 ಈ ವಾಕ್ಯಗಳು ಇದೆ. ಯಾಕೋಬನ ವಿರುದ್ಧ ಯಾವ ಶಕುನವೂ ಇಲ್ಲ, ಇಸ್ರಾಯೇಲ್ನ ವಿರುದ್ಧ ಯಾವ ಮಾಟ ಮಂತ್ರವೂ ಇಲ್ಲ. ಯಾಕೋಬ, ಇಸ್ರಾಯೇಲ್ ಅಂದರೆ ಯಾರು? ದೇವರ ಮಕ್ಕಳು. ಅವರ ವಿರುದ್ಧ ಯಾವ ಮಾಟ ಮಂತ್ರವೂ ಫಲಿಸೋದಿಲ್ಲ. ಆದರೆ ಇಂದು ನಾವು ಇವುಗಳಿಗೆಲ್ಲ ನಾವು ಭಯಪಟ್ಟು ಜೀವಿಸ್ತೇವೆ. ಒಂದು ಕುಂಬಳಕಾಯಿ ಹಾಕಿದ್ರೆ ಭಯ, ಒಂದು ಬೆಕ್ಕು ಆ ಕಡೆ ದಾಟಿದರೆ ಇವತ್ತಿನ ದಿನ ಹೋಯಿತು ಅಂತ ನಾವು ಭಾವಿಸ್ತೇವೆ. ಈ ರೀತಿಯಲ್ಲಿ ಅನೇಕ ರೀತಿಯ ಭಯದಿಂದ ನಾವೆಲ್ಲರೂ ಜೀವಿಸ್ತಿದ್ದೇವೆ. ಈ ಭಯ ನಮ್ಮಲ್ಲಿದ್ದರೆ ನೀವು ನಿಜಕ್ಕೂ ಅರಿತುಕೊಳ್ಳಿ, ನಿಮ್ಮಲ್ಲಿ ಏನಿದೆ? ಪಾಪ ಇದೆ. ಆದಾಮನು ಪಾಪ ಮಾಡಿದಾಗ ಅವನೊಳಗೆ ಭಯ ಬಂತು. ಪ್ರೀತಿ ಸ್ವರೂಪಿಯಾದ ದೇವರಿಂದ ದೂರ ಓಡಿ ಹೋಗೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಎರಡನೇ ವಿಷಯ, ಆದಾಮನ ಜೀವನವನ್ನು ನೀವು ತೆಗೆದುಕೊಳ್ಳುವಾಗ ಹವ್ವಳು ಪ್ರೀತಿಯಿಂದ ಆದಾಮನ ಹತ್ರ ಬಂದ್ಬಿಟ್ಟು ಏನಂತ ಹೇಳಿದ್ಲು? ಇದು ಬಹಳ ಚೆನ್ನಾಗಿದೆ ತಿನ್ನು ಅಂತ ಆದಾಮನ ಹತ್ರ ಹೆಂಡತಿ ಬಂದ್ಬಿಟ್ಟು ಗಂಡನ ಹತ್ರ ಹೇಳ್ತಿದ್ದಾಳೆ. ಆದಾಮನಿಗೆ ಅವ್ವಳನ್ನು ಬಿಟ್ಟು ಅಗಳೋಕೆ ಮನಸ್ಸಿಲ್ಲದಷ್ಟು ಪ್ರೀತಿ, ಹೆಂಡತಿ ಮೇಲೆ ಅಷ್ಟು ಪ್ರೀತಿ. ಅವನು ದೇವರನ್ನು ಮರೆತು ದೇವರ ಮಾತನ್ನು ಮೀರಿ ಹೆಂಡತಿಯ ಮಾತು ಯಾರು ಕೇಳ್ತಿದ್ದಾನೆ? ಗಂಡ ಕೇಳ್ತಿದ್ದಾನೆ. ಸಂತೋಷ ಆಯ್ತಾ? ಹೆಂಡತಿಯ ಮಾತು ಗಂಡ ಕೇಳುವಾಗ ಹೆಂಡತಿಯರಿಗೆ ಸಂತೋಷ ಆಗುತ್ತಾ ಇಲ್ವಾ? ಸಂತೋಷ ಆಗುತ್ತೆ. ಅವ್ವಳಿಗೆ ಕೂಡ ಭಾಳ ಸಂತೋಷ ಆಯಿತು. ಅವ್ವಳನ್ನ ಮೆಚ್ಚಿಸೋಕೆ, ಅವಳ ಪ್ರೀತಿಯಿಂದ ದೂರ ಆಗಬಾರ್ದು, ಅವಳ ಮನಸ್ಸು ನೋವಾಗಬಾರ್ದು ಅಂತ ಆದಾಮ ಯಾರನ್ನ ಮರೀತಿದ್ದಾನೆ? ದೇವರನ್ನು ಮರೀತಿದ್ದಾನೆ. ಯಾರಿಗಾಗಿ ನೀವು ದೇವ್ರನ್ನ ಮರಿತೀರಿ ಅದು ನೀವು ನೆನಪಿಗೆ ಇಟ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆದಾಮದು ತಿಂದ, ಬಿಟ್ಟು ಕೊಡಲಾರದಷ್ಟು ಪ್ರೀತಿಯಿಂದ ಆದಾಮ ಏನು ಮಾಡ್ದ? ಆ ಹಣ್ಣನ್ನು ತಿಂದಾಗ ಅವನೊಳಗೆ ಏನೋಯ್ತು? ಪಾಪ. ಏನೋಯ್ತು? ಪಾಪ ಹೋಯ್ತು. ಇವಾಗ ದೇವರು ಬರುವಾಗ ಆದಾಮನ ಹತ್ರ ದೇವರು ಕೇಳ್ತಿದ್ದಾರೆ, ನೀನು ನಗ್ನವಾಗಿದ್ದೀಯಾ ಅಂತ ನಿನಗೆ ಹೇಳಿದ ಯಾರು ಅಂತ. ಅವಾಗ ಅವನು ಏನಂತ ಹೇಳ್ತಾನೆ? ನೀವು ಕೊಟ್ಟಂಥ ಮಹಿಳೆ ನನಗೆ ಆ ಹಣ್ಣನ್ನು ತಿನ್ನಿಸಿದಳು. ಇವಾಗ ನೋಡಿ, ಅವನ ಮನಸ್ಸಿನ ಬದಲಾವಣೆ ನಿಮಗೆ ಅರ್ಥ ಆಗ್ತಿದೆನಾ? ಅವನು ಹೆಂಡತಿಯನ್ನು ಬಿಟ್ಟು ಕೊಟ್ಟು ಮಾತಾಡ್ತಿದ್ದಾನೆ. ನೀವಾಯಿತು ಅವಳಾಯಿತು, ನನಗೆ ಸಂಬಂಧ ಇಲ್ಲ. ಬಿಟ್ಟು ಕೊಡಲಾರದಷ್ಟು ಪ್ರೀತಿ ಇದ್ದಂಥ ಆದಾಮನು ಪಾಪ ಅವನೊಳಗೆ ಹೋದಾಗ ಅವನು ಸ್ವಾರ್ಥಿ ಆಗ್ತಿದ್ದಾನೆ. ಅವನು ತನ್ನನ್ನು ರಕ್ಷಿಸಿಕೊಳ್ಳೋಕೆ ತನ್ನದು ತನ್ನ ಜೀವನ ಅಷ್ಟೇ ಅವನಿಗೆ ಬೇಕು, ಬೇರೆ ಯಾವುದರ ಬಗ್ಗೆ ಅವನಿಗೆ ಲೆಕ್ಕ ಇಲ್ಲ ಅಂತ ಒಂದು ಸ್ವಾರ್ಥ ಮನಸ್ಸು ಅವನಲ್ಲಿ ಹುಟ್ಟುತ್ತಿದೆ. ನಾವು ದೈನಂದಿನ ಪ್ರಾರ್ಥಿಸುವಾಗ ನಾವು ನಮ್ಮ
ತಂದೆ ತಾಯಿ ಮಕ್ಕಳು ನಮ್ಮ ಕುಟುಂಬ ಬಿಟ್ಟರೆ ಬೇರೆ ಎಷ್ಟು ಜನರ ಬಗ್ಗೆ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತೀವಿ. ಇಂಥ ಮನಸ್ಸು ನಮ್ಮದಾಗಿದ್ದಿಲ್ಲ. ಆದರೆ ಇಂದು ನಾವು ಚೆನ್ನಾಗಿದ್ದರೆ ಸಾಕು, ಬೇರೆಯವ್ರು ಸತ್ತರೆ ಸಾಯಲಿ ಬಿಟ್ಟರೆ ಬಿಡಲಿ ನಮಗೆ ಲೆಕ್ಕಕ್ಕೆ ಇಲ್ಲ. ಅಂಥ ಮನಸ್ಸು ಪಾಪದಿಂದ ಬಂದಿದ್ದು. ಆದಾಮನು ಪಾಪ ಮಾಡಿದೆ ಎಂತಿಗಾಗಿ. ಇವಾಗ ಯಾರನ್ನ ಬೇಡ ಅವನಿಗೆ? ಹೆಂಡತಿ ಬೇಡ. ಅರ್ಥ ಆಗ್ತಿದೆನಾ? ಪಾಪ ಅಂತಂದರೆ ದೇವರು ಬೇಡ ಅಂತ ಮಾತ್ರ ಅಲ್ಲ, ದೇವರು ಕೊಟ್ಟಂಥ ಸಕಲವುಗಳಿಂದ ನಾವು ಬೇರ್ಪಟ್ಟು ಹೋಗ್ತೇವೆ. ಅರ್ಥ ಆಗ್ತಿದೆನಾ? ನನಗೆ ಈ ಆಧ್ಯಾತ್ಮಿಕ ಜೀವನ ಬೇಡ, ನನಗೆ ಪ್ರಾರ್ಥನೆ ಬೇಡ, ದೇವ್ರ ಕೆಲಸ ನೋಡ್ಕೊಳ್ಳಿ, ನಾನು ನನ್ನ ಕೆಲಸ ನೋಡ್ಕೊತೀನಿ ಅಂತ ಮನೋಭಾವ ಇರುವಂಥವ್ರು ಯಾರಾದರೂ ಇದ್ದರೆ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಕೆಲಸ ನಿಮಗೆ ನೋಡ್ಕೊಳ್ಳೋಕೆ ಆಗೋದಿಲ್ಲ. ನಿಮ್ಮ ಕೆಲಸ ನೀವು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನೀವು ದೇವರ ಜೊತೆಗೆ ಒಳ್ಳೆಯ ಸಂಬಂಧದಲ್ಲಿ ಇರಬೇಕು. ಹೇಗೆ ಹೆಂಡತಿ ಬೇಡ ಅಂತ ಅವನೊಳಗೆ ಪಾಪ ಬಂದಾಗ ಆಯಿತೋ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ದೇವರು ಪೌಲನಿಗೆ ತಿಳಿಯಪಡಿಸಿದಂತಹ ಒಂದು ಸತ್ಯ, ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 23ನೇ ವಾಕ್ಯ. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 23ನೇ ವಾಕ್ಯ. ಮರಣವೇ ಪಾಪದ ವೇತನ, ನಮ್ಮ ಪ್ರಭು ಕ್ರಿಸ್ತರಲ್ಲಿ ಇರುವುದೇ ನಿತ್ಯ ಜೀವವೇ ದೇವರ ಉಚಿತ ವರದಾನ. ಕೂತ್ಕೊಳ್ಳಿ. ನೋಡಿ, ಪಾಪದ ಸಂಬಳ, ಪಾಪದ ಕೂಲಿ, ನೀನು ಯಾರಿಗಾಗಿ ಆ ಪಾಪ ಮಾಡಿದೆ ಅದು ನಿನಗೆ ಬಿಟ್ಟಿದ್ದು. ಪಾಪ ಆದ ನಂತರ ಅದಕ್ಕೆ ಒಂದು ಸಂಬಳ ಇದೆ, ಒಂದು ಕೂಲಿ ಇದೆ. ಅದು ಏನು ಅಂತಂದರೆ ಮರಣ. ಹೇಳಿ, ಮರಣ. ನಾವು ಪಾಪದಲ್ಲಿ ಜೀವಿಸ್ತಿದ್ದೀವಲ್ಲ, ಅದರ ಕೊನೆಯ ರಿಸಲ್ಟ್ ಮರಣ. ಇವಾಗ ನೋಡಿ, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ಹೇಳ್ತಾರೆ, ನಿಮ್ಮ ಶರೀರದಲ್ಲಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಇದ್ದಾವೆ ಅಂತ ಹೇಳ್ತಾರೆ. ಆವಾಗ ನೀವು ಹೇಳ್ತೀರಾ ಡಾಕ್ಟರ್ ಹತ್ರ, ಡಾಕ್ಟರ್ ನನ್ನ ಶರೀರ ಎಲ್ಲ ಗಟ್ಟಿಮುಟ್ಟಾಗಿ ಇದೆ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾವ ಸಮಸ್ಯೆಯೂ ಇಲ್ಲ. ಅಂದರೆ ನೀನು ಏನು ತಗೊಳ್ಳೋದಿಲ್ಲ, ಟ್ರೀಟ್ಮೆಂಟ್ ತಗೊಳ್ಳೋದೆ ನೀನು ಮನೆಗೆ ಹೋಗ್ತೀಯ. ಸ್ವಲ್ಪ ವರ್ಷ ಆದಮೇಲೆ ಅಥವಾ ಸ್ವಲ್ಪ ತಿಂಗಳು ಕಳೆದ ನಂತರ ಮತ್ತೆ ನೀನು ಡಾಕ್ಟರ್ ಹತ್ರ ಬರ್ತೀಯ. ಚೆಕ್ ಮಾಡಿದಾಗ ಇವಾಗ ನಿನಗೆಲ್ಲ ಸಿಂಪ್ಟಮ್ಸ್ ಇದೆ. ನೀನು ಬಂದಿದೆ ಏನಕ್ಕೆ? ಸಿಂಪ್ಟಮ್ಸ್ ಇರೋ ಕಾರಣ. ಒಳಗಿದ್ದಂಥ ಕ್ಯಾನ್ಸರ್ ಇವಾಗ ಹೊರಗಡೆ ಕಾಣಿಸಿಕೊಳ್ತಿದೆ. ಅಲ್ಲಿ ನೋವು, ಇಲ್ಲಿ ನೋವು, ಅಲ್ಲಿ ಊದ್ಕೊಂಡಿದೆ, ಇಲ್ಲಿ ಊದ್ಕೊಂಡಿದೆ, ಊಟ ಹೋಗ್ತಿಲ್ಲ, ಅದು ಇಲ್ಲ, ಇದಿಲ್ಲ, ಎಲ್ಲ ಸಮಸ್ಯೆಗಳು. ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಿದ್ದಾರೆ 4th ಸ್ಟೇಜ್ ಕ್ಯಾನ್ಸರ್. ಕೇಳಿರಾ? ಫಸ್ಟ್ ಸ್ಟೇಜ್ ನೀನು ಎಲ್ಲಿ ಹೋಗಿದ್ದೆ, 2nd ಸ್ಟೇಜ್ ಎಲ್ಲಿ ಹೋಗಿದೆ, 3rd ಸ್ಟೇಜ್ ಎಲ್ಲಿ ಹೋಗಿದೆ, 4th ಸ್ಟೇಜಿಗೆ ನೀನು ಬಂದಿದ್ಯಾ. ಅಂದರೆ ನಿನ್ನೊಳಗೆ ಕ್ಯಾನ್ಸರ್ ಕೆಲಸ ಮಾಡ್ತಿದೆ, ಬಟ್ ನೀನು ಅದಕ್ಕೆ ಗಮನ ಕೊಡಲಿಲ್ಲ. ಇದರಿಂದ ದೋಷ ಯಾರಿಗೆ? ನಮಗೆ. ಹೇಳಿ, ನಮಗೆ ದೋಷ. ಅದೇ ರೀತಿಯಲ್ಲಿ ಇಂದು ದೇವರು ನಮ್ಮ ಒಬ್ಬೊಬ್ಬರ ಹತ್ರ ಹೇಳ್ತಿದ್ದಾರೆ, ನಮ್ಮಲ್ಲಿ ಪಾಪ ಕಾರ್ಯಗತ ಮಾಡ್ತಿದೆ. ಆ ಪಾಪವು ನಮ್ಮನ್ನು ಮರಣದ ಕಡೆಗೆ ಕರೆದೊಯ್ಯುತ್ತೆ. ಇದಕ್ಕೆ ನೀನು ಟ್ರೀಟ್ಮೆಂಟ್ ತಗೋಬೇಕು. ಇವಾಗ ಕ್ಯಾನ್ಸರ್ ಬಂದರೆ ನಿಮ್ಮ ತಾಯಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ಯಾರಿಗಾದರೂ ಬಂದರೆ ಇರೋದೇ ಕಷ್ಟಪಟ್ಟು ದುಡ್ದಿರುವಂಥ 20 ಲಕ್ಷ ಮನೆ ಇರುತ್ತೆ. ಅವ್ರನ್ನ ಉಳಿಸ್ಬೇಕಂತ ನೀನು ಅವರ ಮೇಲಿರುವಂಥ ಪ್ರೀತಿಯಿಂದ, ಓಕೆ ನಾನು ಬಾಡಿಗೆ ಮನೆಯಲ್ಲಾದರೂ ಜೀವಿಸ್ತೀನಿ, ಇದ್ದಿದ್ದೊಳಗೆ ಬದುಕ್ತೀನಿ ಅಂತ ಅವ್ರನ್ನ ಉಳಿಸೋಕೆ ನೀನು ಇದ್ದಿದ್ದೆಲ್ಲ ಮಾರಿ ಕೊಡ್ತೀಯ. ಆದರೆ ಕೂಡ ಗ್ಯಾರಂಟಿ ಇದೆನಾ ವಾಪಸ್ ಬರ್ತಾರಂತ? ಅರ್ಥ ಆಗ್ತಿದೆನಾ? ನಿನ್ನ ಜೀವನದ ಸಂಪಾದನೆಲ್ಲ ಆ ಒಂದು ರೋಗಕ್ಕಾಗಿ ನೀನು ವೆಚ್ಚ ಮಾಡ್ತೀಯ. ಅದೇ ರೀತಿಯಲ್ಲಿ ಈ ಲೋಕದೊಳಗೆ ನೀನು ಏನೆಲ್ಲ ಸಂಪಾದಿಸ್ತೀಯ ಅಂತ ನೀನು ಭಾವಿಸ್ತಿದ್ಯಾ, ಅವೆಲ್ಲವೂ ಅರ್ಥ ಇಲ್ಲದೆ ಶೂನ್ಯವಾಗಿ ಹೋಗುತ್ತೆ. ನಿನ್ನ ಸಂಪಾದನೆ ನೀನು ಅನುಭವಿಸೋಕೆ ಆಗ್ತಿಲ್ಲ. ಅದು ಯಾವುದೋ ಡಾಕ್ಟರಿಗೆ, ಹಾಸ್ಪಿಟ್ಲಿಗೆ ಕೊಟ್ಟು ಬಂದಂತೆ ನಿನ್ನ ಜೀವನದಲ್ಲಿ ನೀನು ಏನೆಲ್ಲ ಗಳಿಸ್ಕೊಂಡಿದ್ಯಾ ಅಂತ ನೀನು ಭಾವಿಸುತ್ತಿದೆಯಾ, ಅವೆಲ್ಲವೂ ಶೂನ್ಯವಾಗಿ ಹೋಗುತ್ತೆ. ದೇವರಿಂದ ನಾವು ಬೇರ್ಪಟ್ಟರೆ,
ದೇವರು ಕೊಟ್ಟಂಥ ಸಕಲ ಆಶೀರ್ವಾದಗಳಿಂದ ನಾವು ನಿಧಾನಕ್ಕೆ ಬೇರ್ಪಡ್ತಾ ಹೋಗ್ತೇವೆ. ಅದಕ್ಕೆ ನಿಮಗೆ ಯಾರು ಬೇಕು? ಟ್ರೀಟ್ಮೆಂಟ್ ಬೇಕು. ಕ್ಯಾನ್ಸರಿಗೆ ಮದ್ದಿದೆ, ಪಾಪಕ್ಕೆ ಮದ್ದು, ಅದಕ್ಕೊಂದು ಹೆಸರಿದೆ. ಅದು ಏನು? ಯೇಸು ಸ್ವಾಮಿ. ಔಷಧಿ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ನಿಮ್ಮ ಪಾಪಕ್ಕೆ ಪರಿಹಾರ ಇಲ್ಲ. ಇದನ್ನು ಹಿಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರು ತಿಳಿಸ್ತಿದ್ದಾರೆ. ಧರ್ಮಶಾಸ್ತ್ರದ ಪ್ರಕಾರ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ. ಧರ್ಮಶಾಸ್ತ್ರದ ಪ್ರಕಾರ, ಹೇಳಿ ಸಿಸ್ಟರ್. ಧರ್ಮಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲವೂ ರಕ್ತದಿಂದಲೇ ಶುದ್ಧೀಕರಣ ಹೊಂದುತ್ತದೆ. ರಕ್ತಧಾರೆ ಇಲ್ಲದೆ, ರಕ್ತ ಸುರಿಯದೆ ಪಾಪ ಪರಿಹಾರ ಇಲ್ಲ. ರಕ್ತ ಸುರಿಸದೆ ಪಾಪ ಪರಿಹಾರ ಇಲ್ಲ. ಈ ಜೀವನ ಪ್ರಾರಂಭ ಮಾಡಿದ್ದು ನಾವಲ್ಲ. ಈ ಜೀವನಕ್ಕಾಗಿ ಆಸೆ ಪಟ್ಟದ್ದು ನಾವಲ್ಲ. ಈ ಜೀವನ ನಮಗೆ ಪ್ರಾರಂಭ ಮಾಡಿದ್ದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆಧ್ಯಾತ್ಮಿಕವಾಗಿ ಒಂದು ನೇಮ ಇದೆ. ನಮಗೆ ಆದಂಥ ಈ ಸಮಸ್ಯೆಗೆ ಒಂದು ನೇಮ ಇದೆ. ಆ ಆಧ್ಯಾತ್ಮಿಕವಾದ ನೇಮದ ಪ್ರಕಾರ ರಕ್ತ ಸುರಿಲೇಬೇಕು. ಪಾಪದ ಪರಿಹಾರಕ್ಕಾಗಿ ಏನು ಸುರಿಬೇಕು? ರಕ್ತ ಸುರಿಬೇಕು. ಮಾನವರನ್ನೆಲ್ಲ ದೇವರು ವೀಕ್ಷಿಸಿದರು, ಸಕಲ ಸೃಷ್ಟಿಗಳನ್ನು ದೇವರು ವೀಕ್ಷಿಸಿದರು. ಎಲ್ಲವೂ ಪಾಪದಿಂದ ತುಂಬಿರುವ ಕಾರಣ ಈ ಯಾರ ರಕ್ತದಿಂದಲೂ ಪರಿಹಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯೋಹನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಕೇಳುತ್ತೇವೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಧಾರೆ ಎರೆದರು. ಅವರಲ್ಲಿ ವಿಶ್ವಾಸ ಇಡುವಂತಹ ಪ್ರತಿಯೊಬ್ಬನು ರಕ್ಷಣೆಯನ್ನು ಹೊಂದುತ್ತಾನೆ, ದೇವರ ಸಂಬಂಧದಲ್ಲಿ ಮರಳಿ ಬರುತ್ತಾನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇಡೀ ಮಾನವ ಕೋಟಿಯು ಪಾಪ ಎಂಬ ಪ್ರಳಯದಲ್ಲಿ ಕೊಚ್ಚಿಕೊಂಡು ಮುಳುಗಿ ಹೋಗ್ತಿತ್ತು. ಸಾವಿನ ದವಡೆಯಲ್ಲಿದ್ದಾಗ ಪ್ರೀತಿ ಸ್ವರೂಪಿಯಾದ ತಂದೆಗೆ ತನ್ನ ಮಕ್ಕಳಾದ ನಮ್ಮನ್ನು ಹಾಗೆ ಬಿಟ್ಟು ಬಿಡಲು ಮನಸ್ಸು ಬರಲಿಲ್ಲ. ನಾವು ಕ್ಷಮೆ ಕೇಳದಿದ್ರೂ ಸಹ ಅವರು ನಮಗಾಗಿ ಒಂದು ಪರಿಹಾರವನ್ನು ಹುಡುಕಿದರು. ಆ ಪರಿಹಾರಕ್ಕೆ ಮೌಲ್ಯತೆ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ, ತಮ್ಮನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯನ್ನು ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟರು. ನಿಮ್ಮ ಮಕ್ಕಳನ್ನು ಯಾವ ವೇಷಿಗಾದರೂ, ಯಾವ ಕೊಳೆಗಡಕನಿಗಾದರೂ, ಯಾವ ಮೋಸ ವಂಚಕನಿಗಾದರೂ ಅವನಿಗಾಗಿ ಸತ್ತು ಕಾಪಾಡುವಂತ ಕಳಿಸ್ಕೊಡ್ತೀರಾ? ನೀವು ಕೇಳಿಸ್ಕೊಳ್ತಿದ್ದೀರಾ? ನಿಮ್ಮ ಮಕ್ಕಳನ್ನಾಗಲಿ ನೀವು ಪ್ರಾರ್ಥನೆ ಕೂಡ ಮಾಡೋದಿಲ್ಲ. ಅದು ದೊಡ್ಡ ಮಾತು. ದೇವರು ನಮ್ಮನ್ನು ಕಾಪಾಡೋದಕ್ಕೆ ಅವರು ದೊಡ್ಡದಾದಂಥ ಒಂದು ಕಾರ್ಯ ಮಾಡಿದರು. ಸುತ್ತಮುತ್ತಲು ನೀವು ಕಾಣುವಂಥ ಸಕಲವನ್ನು ದೇವರು ಸೃಷ್ಟಿ ಮಾಡಿದ್ದು ಯೇಸು ಸ್ವಾಮಿಗಾಗಿ, ಯೇಸು ಸ್ವಾಮಿಯಿಂದ, ಯೇಸು ಸ್ವಾಮಿಯಲ್ಲಿ. ಈ ಎಲ್ಲವನ್ನು, ಕಾಣುವಂಥದ್ದನ್ನು, ಕಾಣದೇ ಇರುವಂಥ ಸಕಲವನ್ನು ದೇವರು ಯೇಸು ಸ್ವಾಮಿಯಲ್ಲಿ, ಯೇಸು ಸ್ವಾಮಿಯ ಮುಖಾಂತರ ಯೇಸು ಸ್ವಾಮಿಗಾಗಿ ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲದಕ್ಕೂ ಒಡೆಯನು, ವಾರಿಸುದಾರನು ಯೇಸು ಸ್ವಾಮಿಯಾಗಿದ್ದಾರೆ. ನಾವು ಹುಳದಂತೆ ಇರುವಂಥ ವ್ಯಕ್ತಿಗಳು. ಆದರೆ ನಮ್ಮ ಮೇಲೆ ದೇವರು ತೋರಿಸಿದಂಥ ಪ್ರೀತಿ ಏನು ಅಂತಂದರೆ, ತನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯನ್ನು ನನಗಾಗಿ, ನಿನಗಾಗಿ, ಹೇಳ್ರಿ ನನಗಾಗಿ ಅಂತ ಎದೆ ತಟ್ಟಿ ಹೇಳಬೇಕು, ನನಗಾಗಿ ದೇವರು ಕಳಿಸಿಕೊಟ್ರು. ನೀವು ಈ ಲೋಕದಲ್ಲಿ ನೀವು ಒಬ್ಬರೇ ಮನುಷ್ಯರಾಗಿದ್ದರೆ ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕಾಗಿ ದೇವರು ಈ ನಿರ್ಧಾರ ತೆಗೆದುಕೊಳ್ತಿದ್ದರು. ಅತಿ ಶ್ರೇಷ್ಠವಾದಂತಹ ಒಂದು ಕಾರ್ಯದ ಮುಖಾಂತರ
ದೇವರು ಈ ಲೋಕಕ್ಕೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಟ್ಟಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದಾಮವ್ವಳು ಪಾಪ ಮಾಡಿದಾಗ ಅವರು ನಗ್ನರಾಗಿದ್ದರು, ಲಜ್ಜೆಗೆ ಒಳಗಾಗಿದ್ದರು, ಭಯದಿಂದ ತುಂಬಿಕೊಂಡಿದ್ದರು. ಅವರ ಆ ಕಷ್ಟಕ್ಕೆ ಪರಿಹಾರವಾಗಿ ಒಂದು ಪ್ರಾಣಿಯನ್ನು ಬಲಿ ಅರ್ಪಿಸಿ ದೇವರು ಅರ್ಪಿಸ್ತಿದ್ದಾರೆ. ಮುಂದೆ ಆಗಲಿರುವಂತಹ ಮುನ್ಸೂಚನೆಯಾಗಿ ದೇವರು ಈ ಕಾರ್ಯವನ್ನು ಮಾಡ್ತಿದ್ದಾರೆ. ಒಂದು ಪ್ರಾಣಿಯನ್ನು ಬಲಿ ಅರ್ಪಿಸಿ ರಕ್ತವನ್ನು ಸುರಿಸಿ ಅದರ ಚರ್ಮವನ್ನು ತೆಗೆದು ಆದಾಮನಿಗೆ ಅವಳಿಗೆ ತೊಡಿಸಿಕೊಡ್ತಿದ್ದಾರೆ. ಇದರ ಮುಖಾಂತರ ಅವರ ಅವಮಾನ ಹೋಯಿತು, ಅವರ ಭಯ ಹೋಯಿತು, ಅವರು ಹೊರಗಡೆ ಬಂದರು. ಆದರೆ ಪಾಪ ಅವರಿಂದ ಹೋಗಲಿಲ್ಲ. ಈ ಲೋಕದಲ್ಲಿ ಎಷ್ಟೋ ಜನರು ಪ್ರಾಣಿಗಳನ್ನು ಇಂದು ಬಲಿ ಅರ್ಪಿಸ್ತಿದ್ದಾರೆ. ಅದರ ಮುಖಾಂತರ ಒಂದು ರೀತಿಯ ಪರಿಹಾರ ಅವರು ಕಾಣ್ತಿದ್ದಾರೆ ಹೊರತು ಪಾಪಕ್ಕೆ ನಿಜವಾದಂಥ ಉತ್ತರವನ್ನು ಕಂಡುಕೊಳ್ಳೋಕೆ ಅವರಿಂದ ಸಾಧ್ಯವಾಗ್ತಿಲ್ಲ. ಯೇಸು ಸ್ವಾಮಿಯಲ್ಲಿ ಆಗುವಂತಹ ಬಲಿಗೂ ಈ ಮೃಗಗಳ ಮುಖಾಂತರ ಪ್ರಾಣಿಗಳ ಮುಖಾಂತರ ಅರ್ಪಿಸುವಂತಹ ಬಲಿಗೂ ಇರುವಂಥ ವ್ಯತ್ಯಾಸ ಏನು? ಯೇಸು ಸ್ವಾಮಿ ಬಲಿ ಆದಾಗ ತಮ್ಮ ಉಸಿರು ದೇವರು ಆಗಿರುವಂತಹ ಪವಿತ್ರಾತ್ಮರನ್ನು ನಾವು ಪಡ್ಕೊತಿದ್ದೀವಿ. ಯಾರನ್ನು ಪಡ್ಕೊತಿದ್ದೀವಿ? ಪವಿತ್ರಾತ್ಮರನ್ನು ಪಡ್ಕೊತಿದ್ದೀವಿ. ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 17, 18, 19 ವಾಕ್ಯದಲ್ಲಿ ನಾವು ಕೇಳುವಾಗ, ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 17, 18, 19 ವಾಕ್ಯದಲ್ಲಿ ಕೇಳುವಾಗ, ಇಲ್ಲಿ ಪ್ರಭು ಅಂದರೆ ದೇವರ ಆತ್ಮ. ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ, ವಿಮೋಚನೆ ಇದೆ. ಈ ದೇವರ ಆತ್ಮ ನಮ್ಮೊಳಗೆ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡುವ ಮುಖಾಂತರ, ಯೇಸು ಸ್ವಾಮಿಯ ಮುಖಾಂತರ ದೇವರು ಮಾಡಿರುವಂತಹ ಕಾರ್ಯಗಳಲ್ಲಿ ನಾವು ವಿಶ್ವಾಸ ಇಡುವ ಮುಖಾಂತರ ದೇವರ ಆತ್ಮ ನಮ್ಮೊಳಗೆ ಬರ್ತಿದ್ದಾರೆ. ಆ ದೇವರ ಆತ್ಮ ನಮ್ಮೊಳಗೆ ಬಂದು ಏನು ಮಾಡ್ತಿದ್ದಾರೆ? ಆ ಪಾಪವನ್ನು, ಮರಣವನ್ನು ಮುರಿಯುತ್ತಿದ್ದಾರೆ, ಸಂಪೂರ್ಣವಾಗಿ ತೆಗೆದು ಹಾಕ್ತಿದ್ದಾರೆ. ಅದನ್ನು ಮುಂದುವರಿಸಿ ವಾಕ್ಯಗಳಲ್ಲಿ ನಾವು ನೋಡುವಾಗ, ದಿನೇ ದಿನೇ ಪವಿತ್ರಾತ್ಮರು ನಮ್ಮೊಳಗಿದ್ದು ನಮ್ಮನ್ನು ಯೇಸು ಸ್ವಾಮಿಯಂತೆ ಮಾರ್ಪಡಿಸ್ತಿದ್ದಾರೆ. ಪವಿತ್ರಾತ್ಮರು ಏನು ಮಾಡ್ತಿದ್ದಾರೆ? ನಮ್ಮೊಳಗಿರುವಂತಹ ಪಾಪವನ್ನು ಮುರಿದು ತೆಗೆದು ಹಾಕಿ ನಾವು ಯೇಸು ಸ್ವಾಮಿಯಂತೆ ಕಾಣುವಂತೆ ನಮ್ಮನ್ನು ಯಾರು ಮಾರ್ಪಡಿಸ್ತಿದ್ದಾರೆ? ಕೇಳಿಸ್ತಿದ್ದೀರಾ? ನಿಮಗೆ ನಿಜಕ್ಕೂ ಔಷಧಿ ಬೇಕು ಅಂತ ಆಸೆ ಬರಬೇಕಾದರೆ ಈ ಟ್ರೀಟ್ಮೆಂಟ್ ಏನು ಅಂತ ನಿಮಗೆ ಅರ್ಥ ಆಗಬೇಕು. ದೇವರ ಆತ್ಮ ನಮ್ಮ ಪಾಪವನ್ನು ಮುರಿದು ಯೇಸು ಸ್ವಾಮಿಯ ಮನಸ್ಸನ್ನು ನಮಗೆ ದಯಪಾಲಿಸುತ್ತಾ ಯೇಸು ಸ್ವಾಮಿಯಂತೆ ಮಾರ್ಪಡಿಸ್ತಿದ್ದಾರೆ. ಯೇಸು ಸ್ವಾಮಿ ದೇವರಿಗೆ ಏನಾಗಬೇಕು? ದೇವರಿಗೆ ನೋಡಿ, ಸ್ವಲ್ಪ ಜನರು ಮಾತ್ರ ಎಚ್ಚರಿಕೆಯಿಂದ ಕೇಳ್ತಿದ್ದಾರೆ. ಬೇರೆಯವರೆಲ್ಲ ಯಾವುದೋ ಗಾಳಿಗೆ ಸೌಂಡ್ ಬರ್ತಿದೆ, ಸುಮ್ಕೆ ಸೌಂಡ್ ಆಲಿಸಿ ರೆಸ್ಟ್ ಮಾಡ್ತಿದ್ದೀವಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ಧ್ಯಾನದಲ್ಲಿ ಕುತ್ಕೊಂಡಿದ್ದೀವಿ ಅಂತ ನಮಗೆ ಬಿಡುಗಡೆ ಸಿಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಸತ್ಯವನ್ನು ನೀವು ಅರಿತುಕೊಳ್ತೀರಿ, ಸತ್ಯವು ನಿಮಗೆ ಬಿಡುಗಡೆ. ಯೇಸು ಸ್ವಾಮಿ ಮೇಲೆ ನಿಮಗೊಂದು ಆಸೆ ಬರಬೇಕು. ಆಸೆ ಬರಬೇಕಂದ್ರೆ ಅವರಿಂದ ನಮಗೇನು ಕೆಲಸ ಆಗುತ್ತೆ ಅಂತ ಗೊತ್ತಾಗಬೇಕು. ಈ ಲೋಕದಲ್ಲಿಯೂ ಪರಲೋಕದಲ್ಲೂ ಆಗದೇ ಇರುವಂಥ ಒಂದು ಕಾರ್ಯ ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ಆಗೋದು. ನಮ್ಮ ಹೆಂಡತಿಯನ್ನು, ನಮ್ಮ ಮಕ್ಕಳನ್ನು, ನಮ್ಮ ಗಂಡನನ್ನು, ನಮ್ಮ ಕುಟುಂಬವನ್ನು ನಾವು ಪೂರ್ಣವಾಗಿ ಅನುಭವಿಸಬೇಕಾದರೆ ನಮಗೆ ಯಾರು ಬೇಕು? ಅರ್ಥ ಆಗ್ತಿದೆನಾ? ನೀವು ಸಂತೋಷವಾಗಿ ಜೀವಿಸಬೇಕಾದರೆ ನಿಮಗೆ ಯೇಸು ಸ್ವಾಮಿ ಬೇಕು. ಯೇಸು ಸ್ವಾಮಿಯನ್ನು ನಾವು ಸಂತೋಷಪಡಿಸೋದು ಬಿಟ್ಟುಬಿಡುವ. ನಾವು ಈ ಲೋಕದೊಳಗೆ ಸಂತೋಷವಾಗಿ ಜೀವಿಸಬೇಕಾದರೆ ಯೇಸು ಸ್ವಾಮಿ ಬೇಕು. ಯೇಸು ಸ್ವಾಮಿ ಏನಂತ ಹೇಳಿದ್ದಾರೆ? ನಾನು ಬಂದದ್ದು, ಯೋಹನ 10:10, ನಾನು ಬಂದದ್ದು ನಿಮಗೆ ಜೀವ ಕೊಡುವುದಕ್ಕಾಗಿ, ಯಥೇಚ್ಛವಾದಂತಹ ಜೀವ ಕೊಡುವುದಕ್ಕಾಗಿ. ಅಂದರೆ ಏನರ್ಥ? ಸಮೃದ್ಧಿಯಾದಂತಹ ಜೀವ ಕೊಡೋಕೆ ಯಾರು ಬಂದಿದ್ದಾರೆ? ಯೇಸು ಸ್ವಾಮಿ ಬಂದಿದ್ದಾರೆ. ಆ ಜೀವ ನೀವು ಅನುಭವಿಸ್ತಿಲ್ಲ, ಆ ಜೀವ ನೀವು ಕಳ್ಕೊಂಡ್ಬಿಟ್ಟಿದ್ದೀರಿ.
ಇವಾಗ ಅದನ್ನು ಮರಳಿ ಪಡ್ಕೋಬೇಕಾದರೆ ನಿಮ್ಮ ಜೀವನದಲ್ಲಿ ಅವತ್ತು ಎಂತಿ ಮಾತು ಕೇಳಿ ಪಾಪ ಮಾಡಿದೆ, ಮಕ್ಕಳಿಗಾಗಿ ಪಾಪ ಮಾಡಿದೆ, ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅಂದರೆ ದುಡಿಬೇಕು, ದುಡ್ದಿಲ್ಲ ಅಂದರೆ ಯಾರು ಊಟ ಹಾಕ್ತಾರಂತ ಪ್ರಶ್ನೆ ಮಾಡ್ತೀರಾ? ನಿನ್ನ ದುಡಿಮೆಯಿಂದ ನೀನು ಸಂತೋಷವನ್ನು ಕಂಡುಕೊಳ್ಳೋಕೆ ಆಗೋದಿಲ್ಲ. ಕೊಟ್ಟ ದೇವರನ್ನ ಮರೆತು ನೀನು ಏನು ಸಂಪಾದಿಸಿದ್ರೆ ಕೂಡ ಅವೆಲ್ಲವನ್ನು ಕಳ್ಕೊತೀಯ. ನಿನ್ನ ಮಕ್ಕಳಾಗಿರಲಿ, ಮರಿಯಾಗಿರಲಿ, ಏನೇ ಇರಲಿ, ಇದು ಸತ್ಯ. ವಾಕ್ಯದ ಮುಖಾಂತರ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೇನೆ. ಇದು ಅರ್ಥೈಸಬೇಕು. ನಿಮ್ಮ ಜೀವನದಲ್ಲಿ ದೇವರು ಕೊಡುವಂತಹ ಸಮೃದ್ಧಿಯನ್ನು ಎಲ್ಲ ವಿಧದಲ್ಲೂ ಅನುಭವಿಸಬೇಕಾದರೆ ಮರಳಿ ನೀವು ದೇವರ ಬಳಿಗೆ ಬರಲೇಬೇಕು. ಇಲ್ಲಾಂದರೆ ನಿಮ್ಮ ಪ್ರಯತ್ನವೆಲ್ಲ, ನಿಮ್ಮ ಶ್ರಮವೆಲ್ಲ ವ್ಯರ್ಥ. ಕೀರ್ತನೆ 127 ವಾಕ್ಯ 3ರಲ್ಲಿ ದೇವರಲ್ಲಿ ಭಯಭಕ್ತಿ ಇರುವವನಿಗೆ ಅವನು ಮಲಗುವಾಗಲೂ ದೇವರು ಒದಗಿಸಿ ಕೊಡ್ತಾರಂತೆ. ಅವನು ಮಲಗ್ತಿದ್ರೂ ಸಹ ಊಟ ಮಾಡಿ ಚೆನ್ನಾಗಿರ್ತಾನಂತೆ. ದೇವರಲ್ಲಿ ಭಯಭಕ್ತಿ ಇಲ್ಲದೆ, ದೇವರು ನನ್ನ ಜೀವನದಲ್ಲಿ ಬೇಕು ಅಂತ ಆಸೆ ಇಲ್ಲದೆ ಜೀವಿಸುವಂಥ ಜೀವನ ಹೇಗಿರ್ತದಂತ ಆ ವಾಕ್ಯದೊಳಗೆ ಹೇಳ್ತಿದ್ದಾರೆ. ಅವನು ಹಗಲು ರಾತ್ರಿ ಹೊತ್ತು ಮೀರಿ ಕೆಲಸ ಮಾಡ್ತಾನೆ. ಅಂದರೆ ರಾತ್ರಿ 2 ಗಂಟೆವರೆಗೆ ಕೆಲಸ ಮಾಡಿ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತಾನೆ. ಇಷ್ಟು ಕೆಲಸ ಮಾಡಿದ್ರೆ ಕೂಡ ಅವನಿಗೆ ಊಟಕ್ಕೆ ಆಹಾರ ಇರೋದಿಲ್ಲ. ಶಾಪದ ಜೀವನ ಜೀವಿಸ್ತಾರೆ. ಇದರ ಅರಿವು ನಿಮಗೆ ಬೇಕು. ಈ ಅರಿವು ಬಂದಾಗ ಮಾತ್ರ ನೀವು ಯೇಸುವೆ ನನಗೆ ಬೇಕು ಅಂತ ಹೃದಯದಿಂದ ನೀವು ಕೇಳ್ತೀರಿ. ಸ್ತುತಿಸುವಾಗ ನೀವು ಬಾಯಿಂದ ಸ್ತುತಿಸ್ತಿದ್ದೀರಿ ಅಲ್ವಾ? ಅದು ಹೃದಯದಿಂದ ಬರ್ತಿಲ್ಲ. ಸ್ತುತಿಯ ಶಕ್ತಿಯಲ್ಲಿ ಬಿಡುಗಡೆ ಇದೆ ಅಂತ. ಯೇಸು ಸ್ವಾಮಿ ಅದ್ಭುತಗಳು ಮಾಡಿದ್ದು ಹೇಗೆ? 5,000 ಜನ ರೊಟ್ಟಿಗಾಗಿ ಬಂದು ನಿಂತರು. ಯೇಸು ಸ್ವಾಮಿಯ ವಾಕ್ಯ ಕೇಳೋದಕ್ಕೆ ಬಂದು ನಿಂತರು. ಹೊತ್ತು ಮೀರಿತು. ಅವರು ಹಸಿದಿದ್ದಾರೆ, ಅವರು ಬಳಿದು ಹೋಗ್ತಿದ್ದಾರೆ, ಬಿದ್ದು ಬಿಡ್ತಾರೆ. ದೇವರ ದೃಷ್ಟಿಯಲ್ಲಿ ಇಂದು ಕೂಡ ನೀವು ಬಂದಿದ್ದೀರಿ, ನೀವು ಹಸಿದಿದ್ದೀರಿ, ನೀವು ಬಳಲಿದ್ದೀರಿ, ನೀವು ಭಾರವನ್ನು ಹೊತ್ಕೊಂಡಿದ್ದೀರಿ ಅಂತ ದೇವರು ಕಾಣ್ತಿದ್ದಾರೆ, ದೇವರು ಅರಿತಿದ್ದಾರೆ. ನಿಮ್ಮ ಹಸಿವನ್ನು ನೀಗಿಸೋಕೆ ಅವರು ಮನಸ್ಸು ಮಾಡಿದ್ದಾರೆ. ನಿಮ್ಮನ್ನು ಕಂಡಾಗ, ಅಂದು 5,000 ಜನರನ್ನು ಯೇಸು ಸ್ವಾಮಿ ಕಂಡಾಗ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ, ಅವರ ಮನಸ್ಸು ಮರುಗಿತು. ಏನಾಯಿತು? ಕಟ್ಟಾಯಿತು, ಮುರಿಯಿತು. ಆ ಮನಸ್ಸಿನಿಂದ ಜೀವಜಲ ಹೊರಗೆ ಬಂತು. ಆ ಹೃದಯದಿಂದ ಅವರಿಗೆ ಅದ್ಭುತಗಳು, ಸೂಚಕ ಕಾರ್ಯಗಳು ಮಾಡೋಕ್ಕೆ ಆಯಿತು. ಯೇಸು ಸ್ವಾಮಿಯ ಹೃದಯ ಹೇಗೆ ನಮಗಾಗಿ ಮರುಗಿತೋ ಅದೇ ರೀತಿಯಲ್ಲಿ ಸ್ವರ್ಗಕ್ಕಾಗಿ, ನಮ್ಮ ನೆರೆಯವರಿಗಾಗಿ ನಮ್ಮ ಹೃದಯ ಮರುಗಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಕಾಣೋಕೆ ಸಾಧ್ಯ. ಸುಮ್ಕೆ ಬಾಯಿಂದ ಮಾತಾಡಿ, ಬಾಯಿಂದ ಏನೋ ಸ್ತುತಿ ಮಾಡಿದರೆ ಏನು ನಿಮ್ಮಿಂದ ಸಾಧಿಸೋಕೆ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ದೈವ ಅನುಭವ ಇಲ್ಲ. ದೇವರ ಕೆಲವೊಂದು ಅರಿವನ್ನು ಪಡ್ಕೊಂಡಿದ್ದೀರಿ. ಅರಿವಿನಿಂದ ನಿಮಗೆ ಏನು ಸಿಗೋದಿಲ್ಲ. ನೋಡಿ, ಇವಾಗ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಏತಕ್ಕೆ ಬೇಕು ಅಂತ ನೀವು ತಿಳ್ಕೊಂಡಿರಾ ಇಲ್ವಾ? ಯೇಸು ಸ್ವಾಮಿ ಇಲ್ಲದೆ ಈ ಜೀವನ ನಿಮಗೆ ಅನುಭವಿಸೋಕೆ ಆಗೋದಿಲ್ಲ. ಪರಲೋಕಕ್ಕೆ ಕೂಡ ಹೋಗೋಕೆ ಆಗೋದಿಲ್ಲ. ಈ ಲೋಕದಲ್ಲಿ ಧರೆಯಲ್ಲಿ ಒಂದೇ ಒಂದು ನಾಮವನ್ನು ಮಾನವ ಕೋಟಿಯ ರಕ್ಷಣೆಗಾಗಿ ದೇವರು ಕೊಟ್ಟಿರೋದು, ಅದು ಯೇಸು ನಾಮ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಒಂದೇ ಒಂದು ನಾಮ ಇರೋದು, ಆ ಯೇಸು ನಾಮದಲ್ಲಿ ವಿಶ್ವಾಸ ಇಡುವ ಮುಖಾಂತರ ಮಾತ್ರ ರಕ್ಷಣೆಯನ್ನು ಪಡೆದುಕೊಳ್ಳಲು ನಮ್ಮಿಂದ ಸಾಧ್ಯ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ವಿಷಯ ಯೇಸು ರಕ್ಷಕರಲ್ಲಿ ವಿಶ್ವಾಸ. ಇವಾಗ ಯೇಸು ರಕ್ಷಕರಂದರೆ ಏನು ಅಂತ ನೀವು ತಿಳಿದುಕೊಂಡಿದ್ದೀರಿ. ಅವರು ತಮ್ಮ ರಕ್ತವನ್ನು ಸುರಿಸುವ ಮುಖಾಂತರ ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ವಿಶ್ವಾಸ ಇಡುವ ಮುಖಾಂತರ ಆ ಜೀವನವನ್ನು ನಾವು ಪಡ್ಕೊಳ್ತೀವಿ. ಅವರಲ್ಲಿ ವಿಶ್ವಾಸ ಇಡದೆ, ಅವರನ್ನು ಅರಿಯದೆ ಹೋಗ್ಬಿಟ್ರೆ ನಮ್ಮ ಈ ಲೋಕದ ಜೀವನವನ್ನು ನಾವು ಜೀವಿಸೋಕೆ ಆಗೋದಿಲ್ಲ. ನಮ್ಮ ಕುಟುಂಬವು, ನಮ್ಮ ಜೀವನವೇ ನರಕ ಆಗಿಬಿಡುತ್ತೆ. ನರಕ ಅಲ್ಲಿ ಬಾಕಿ ವೇಟಿಂಗ್ ಇದೆ, ಇಲ್ಲಿನೇ ನರಕ ಆಗಿಬಿಡ್ತದೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಗಿರುವಾಗ
ಇವಾಗ ಅವರಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಅಂದರೆ ಏನು? ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ವಿಶ್ವಾಸ ಹುಟ್ಟುತ್ತೆ. ಶುಭ ಸಂದೇಶದಲ್ಲಿ ಕ್ರಿಸ್ತ ಯೇಸುವಿನ ಬಗ್ಗೆ ಪ್ರಬೋಧನೆ ಮಾಡುವ ಮುಖಾಂತರ ನಿಮಗೆ ಶುಭ ಸಂದೇಶ ಪ್ರಕಟವಾಗುತ್ತೆ. ಕೇಳಿಸ್ಕೊಂಡ್ರಾ? ಶುಭ ಸಂದೇಶ ಅಂದರೆ ಯೇಸು ಹೇಳಿದ್ದು, ಯೇಸು ಮಾಡಿದ್ದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಿದ್ದಾರೆ. ಅದನ್ನು ನೀವು ಕೇಳುವ ಮುಖಾಂತರ ನಿಮ್ಮಲ್ಲಿ ಏನು ಹುಟ್ಟುತ್ತೆ? ಅದನ್ನು ಓದಬೇಕು, ಕೇಳಬೇಕು. ಇದರ ಮುಖಾಂತರ ನಮಗೇನು ಹುಟ್ಟುತ್ತೆ? ವಿಶ್ವಾಸ ಹುಟ್ಟುತ್ತೆ. ಶುಭ ಸಂದೇಶ, ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಮಾತನಾಡಿದ ಮಾತುಗಳು, ಕಾರ್ಯಗಳು ಮಾಡಿದಂಥ ಕಾರ್ಯಗಳು ಅಪೊಸ್ತಲರು, ಪ್ರೇಷಿತರು ಬರೆದಿಟ್ಟಿದ್ದಾರೆ. ಅಂದರೆ ಈ ಶುಭ ಸಂದೇಶದ ಮುಖಾಂತರ ನಿಮಗೆ ಯಾರ ಬಗ್ಗೆ ನೀವು ತಿಳಿದುಕೊಳ್ತೀರಿ? ಯೇಸು ಸ್ವಾಮಿಯ ಬಗ್ಗೆ ನೀವು ಅರಿತುಕೊಳ್ಳುವ ಮುಖಾಂತರ ನಿಮ್ಮಲ್ಲಿ ಏನು ಹುಟ್ಟುತ್ತೆ? ವಿಶ್ವಾಸ ಹುಟ್ಟುತ್ತೆ. ಅರಿವು ಬಂದಿದೆ 50%, ವಿಶ್ವಾಸ ಪೂರ್ಣ ಆಗಲಿಲ್ಲ. ಕೇಳಿಸ್ಕೊಳ್ರಿ, ಯೇಸು ಸ್ವಾಮಿ ಪ್ರಕಟವಾಗಬೇಕು ಅಂತಂದರೆ ನಿಮಗೊಂದು ಇನ್ಫಾರ್ಮೇಷನ್, ಒಂದು ಅರಿವು ನಿಮಗೆ ಸಿಕ್ಕಿದೆ. ಯೇಸು ಸ್ವಾಮಿ ಏನೆಲ್ಲ ಜನರಿಗಾಗಿ ಮಾಡಿದ್ದಾರೆ, ಯೇಸು ಸ್ವಾಮಿಯ ಮುಖಾಂತರ ದೇವರು ಏನು ಮಾಡಿದ್ದಾರೆ ಎನ್ನುವಂಥ ಅರಿವು ಎಲ್ಲಿಂದ ಸಿಗ್ತದೆ? ಶುಭ ಸಂದೇಶದ ಮುಖಾಂತರ ಸಿಗ್ತದೆ. ಆ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳಿದ ಪ್ರಕಾರ ನೀವು ಜೀವಿಸುವಾಗ ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಏನಾಗ್ತಾರೆ? ಪ್ರಕಟವಾಗ್ತಾರೆ. ಕೇಳಿಸ್ಕೊಂತಿದ್ದೀರಾ? ಎಷ್ಟು ಜನ ಕೇಳಿಸ್ಕೊಂತಿದ್ದೀರಿ ಹೇಳ್ರಿ, ಕೈ ಎತ್ತರಿ. ಯೇಸು ಸ್ವಾಮಿ ಶುಭ ಸಂದೇಶದಲ್ಲಿ ಹೇಳಿರುವ ಮಾತುಗಳ ಪ್ರಕಾರ ನೀವು ಜೀವಿಸುವಾಗ ಯೇಸು ಸ್ವಾಮಿ ತಮ್ಮನ್ನೇ ನಿಮಗೆ ಪ್ರಕಟಪಡಿಸಿಕೊಡ್ತಾರೆ. ಯೇಸು ಸ್ವಾಮಿಯ ಅನುಭವ ನಿಮ್ಮ ಜೀವನದಲ್ಲಿ ಆಗುತ್ತೆ. ಆ ಅನುಭವ ಆಗದೆ ಎಂದಿಗೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸೋಕೆ ನನ್ನಿಂದ ನಿಮ್ಮಿಂದ ಆಗೋದಿಲ್ಲ. ಅರ್ಥ ಆಗ್ತಿದೆನಾ? ಅರ್ಧ ತಾಸು ನಮಗೆ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಜಪಸರ ಪ್ರಾರಂಭ ಮಾಡಿದರೆ 3 ನಮೋ ಮರಿಯ ಹೇಳುವ ಮುಂಚೆ ನಿದ್ದೆ ಬರ್ತದೆ. ಫಿಲಿಮ್ ಹಾಕಿದ್ರೆ ಮಧ್ಯರಾತ್ರಿ ಕೂಡ 2 ಗಂಟೆ ಕೂಡ ಕಣ್ಣು ಚಿಮುಕದೆ ನೀವು ನೋಡ್ತೀರಾ. ಶರೀರಕ್ಕೆ ಸುಖ ಕೊಡೋದು ನಿಮಗೆ ನಿದ್ದೆ ತರುತ್ತಿಲ್ಲ. ಅದೇ ಯೇಸು ಸ್ವಾಮಿ ಅಪೊಸ್ತಲರ ಹತ್ರ ಹೇಳಿದರು, ಪ್ರಾಣ ಸಂಕಟದಲ್ಲಿದ್ದಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ 1 ತಾಸು ನನಗಾಗಿ ಪ್ರಾರ್ಥನೆ ಮಾಡಿ ಅಂತ. ಅವ್ರು ಏನು ಮಾಡಿದ್ರು? ನಿಮ್ಮ ಕುಟುಂಬವನ್ನು ನೀವು ಕಾಪಾಡ್ಕೋಬೇಕಾದ್ರೆ, ನಿಮ್ಮ ಜೀವನ ನೆಟ್ಟಿಗೆ ಜೀವಿಸಬೇಕಾದ್ರೆ ನೀನು ಕುತ್ಕೊಂಡು ಪ್ರಾರ್ಥನೆ ಮಾಡುವಂಥ ದೇವರು ಹೇಳ್ತಿದ್ದಾರೆ, ನಿನ್ನಿಂದ ಪ್ರಾರ್ಥನೆ ಮಾಡೋಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಪ್ರತಿದಿನ ಅವರು ಸೇವಾ ಕಾರ್ಯ ಮಾಡೋ ಮುಂಚೆ ರಾತ್ರಿ ಎಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಯೇಸು ಸ್ವಾಮಿ ದೇವರಾಗಿದ್ರೂ ಸಹ, ಯೇಸು ಸ್ವಾಮಿ ದೇವರ ಮಗನಾಗಿದ್ರೂ ಸಹ, ಈ ಲೋಕದಲ್ಲಿ ಒಂದು ಕಾರ್ಯ ಮಾಡಬೇಕಾದರೆ ಆ ದೇವರ ನೆರವು, ದೇವರ ಸಹಾಯ ಬೇಕು ಅಂತ ಯೇಸು ಸ್ವಾಮಿ ಅರಿತುಕೊಂಡ್ರು. ನಾವು ಇಲ್ಲಿ ಇಷ್ಟು ವರ್ಷ ಆದ್ರೂ ಸಹ ಅದರ ಬಗ್ಗೆ ಯಾವ ಅರಿವಿಲ್ಲ. ಎಲ್ಲ ಬರ್ತದೆ, ಯಾರು ತಗೊಂಬರೋದಿಲ್ಲ. ನೀವು ಕಷ್ಟ ಏನು ಅಂತ ನೀವು ಇನ್ನೂ ಕಂಡಿಲ್ಲ. ಈ ಲೋಕದ ಬಗ್ಗೆನೇ ಒಂದು ಕಷ್ಟ ಅಂತ ಅಂದ್ಕೊಂಡಿದ್ದೀರಿ, ಅದೆಲ್ಲ ಕಷ್ಟ. ಶಾಶ್ವತವಾದಂಥ ಒಂದು ಕಷ್ಟ ಇದೆ. ಆ ಕಷ್ಟದಿಂದ ಬಿಡುಗಡೆ ಆಗಬೇಕಾದ್ರೆ ಈ ಯೇಸು ಬೇಕು. ಈ ಯೇಸು ಸಿಕ್ಕಿದ್ರೆ ಸ್ವರ್ಗದಲ್ಲಿ ಮಾತ್ರ ನೀನು ಸಂತೋಷದಿಂದ ಜೀವಿಸೋದಲ್ಲ, ಈ ಭೂಮಿಯಲ್ಲಿ ಕೂಡ ನೀನು ಸಂತೋಷದಿಂದ, ಆನಂದದಿಂದ ನೀನು ಜೀವಿಸ್ತೀಯ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕೇಳಿಸಿಕೊಡಿ, ಯೇಸು ಸ್ವಾಮಿ ಪ್ರಕಟವಾದಂಥ ಅನೇಕ ವ್ಯಕ್ತಿಗಳ ಬಗ್ಗೆ ಪವಿತ್ರ ಗ್ರಂಥ ನಮಗೆ ತಿಳಿಯಪಡಿಸ್ತದೆ. ಅನೇಕ ವಿಷಯಗಳು ನನಗೆ ತಿಳಿಸ್ಬೇಕಂತಿದೆ, ದೇವರು ಕೃಪೆ ಕೊಟ್ಟರೆ ತಿಳಿಸ್ತೀನಿ. ಇವಾಗ ಒಂದು ಉದಾಹರಣೆ ತಗೊಳ್ಳುವ. ಪೌಲನ ಜೀವನದಲ್ಲಿ ಅವನು ಧರ್ಮಶಾಸ್ತ್ರವನ್ನು ಅತಿ ಉನ್ನತವಾದಂತಹ ಒಬ್ಬ ವ್ಯಕ್ತಿಯ ಮುಖಾಂತರ ಅವನು ಧರ್ಮಶಾಸ್ತ್ರವನ್ನು ಪಡೆದುಕೊಂಡ. ಗಮಾಲಿಯೇಲನ ಸನ್ನಿಧಿಯಲ್ಲಿ ಕುತ್ಕೊಂಡು ಧರ್ಮಶಾಸ್ತ್ರವನ್ನು ಯಾರು ಕಲ್ತಿದ್ದ? ಪೌಲ
ಕಲ್ತಿದ್ಯಾ? ಈ ಬೈಬಲ್ ಅರಿದು ಕುಡಿದಿದ್ದಾನೆ ಹಳೆ ಒಡಂಬಡಿಕೆ. ಯಾವ ಪಾಯಿಂಟ್ ಯಾವ ಪೇಜ್ ನಂಬರಲ್ಲಿ ಇದೆ ಅಂತ ಅವನಿಗೆ ಹೇಳೋಕೆ ಗೊತ್ತಿದೆ. ಅವನಿಗೆ ಅರಿವು ಇದೆ ದೇವರು ಯಾರು ಹೆಂಗೆ ಅಂತ. ಆದರೆ ಅವನಿಗೆ ದೈವ ಅನುಭವ ಇದ್ದಿಲ್ಲ. ಅವನು ಪಡೆದುಕೊಂಡಂಥ ಅರಿವು ಆತ್ಮ ಪ್ರೇರಿತವಾಗಿ ಇದ್ದಿಲ್ಲ. ಅವನು ಈ ಮುಖಾಂತರ ಅವನು ಮಾಡುವುದೇ ಸರಿ ಅಂತ ಅವನೇನು ಮಾಡ್ತಿದ್ದ? ದೇವರ ಯೋಜನೆಗೆ ಸಂಕಲ್ಪಕ್ಕೆ ವಿರುದ್ಧವಾಗಿ ಜೀವಿಸ್ತಿದ್ದ. ಯೇಸು ಸ್ವಾಮಿಯ ಮುಖಾಂತರ ದೇವರು ಮಾಡಿದಂಥ ಒಂದು ಕಾರ್ಯದ ವಿರುದ್ಧ ಅವನು ಜೀವಿಸ್ತಿದ್ದ. ಎಲ್ಲ ಕ್ರೈಸ್ತರನ್ನು ಅವನು ಸಾಯಿಸಬೇಕು, ಯೇಸು ನಾಮ ಯಾರ ಬಾಯಿಂದಲೂ ಬರಬಾರ್ದು ಅಂತ ಹಠ ಹಿಡಿದು ರೊಚ್ಚಿಗೆದ್ದು ಅವನು ಜೀವಿಸ್ತಿದ್ದ. ಅವಾಗ ದೇವರು ಏನು ಮಾಡಿದ್ರು? ತನ್ನನ್ನೇ ಪ್ರಕಟಪಡಿಸಿಕೊಟ್ರು. ಅವನು ದೇವರನ್ನು ಹುಡುಕಿದವನಲ್ಲ, ದೇವರ ಮಕ್ಕಳನ್ನು ಹಿಂಸಿಸುವ ಕಾರಣ ಬೇರೆ ದಾರಿ ಇಲ್ಲದೆ ದೇವರು ಸ್ವಯಂ ತನ್ನನ್ನು ವ್ಯಕ್ತಪಡಿಸಿಕೊಟ್ರು. ಏನಕ್ಕೆಂದರೆ ಅವನ ಮನಸ್ಸಿನಲ್ಲಿ ಒಂದು ಶುದ್ಧತೆ ಇದೆ. ಅವನು ಮಾಡ್ತಿರೋದು ಕೊಲೆ ಆಗಿರ್ಬೋದು, ಎಷ್ಟೋ ಜನರನ್ನ ಸಾಯಿಸ್ತಿರ್ಬೋದು, ಬಟ್ ಅವನ ಮನಸ್ಸಾಕ್ಷಿ ಅವನಿಗೆ ಹೇಳ್ತಿದೆ ಅವನು ಮಾಡ್ತಿರೋದು ಸರಿ. ಹಂಗೆ ಎಷ್ಟೋ ಜನ ನಾವು ಜೀವಿಸ್ತಿದ್ದೀವಿ. ನಾನು ಒಳ್ಳೆ ಕಾರ್ಯ ಮಾಡ್ತಿದ್ದೀನಿ, ದಾನ ಧರ್ಮ ಮಾಡ್ತಿದ್ದೀನಿ, ಎಲ್ಲರಿಗೆ ಸಹಾಯ ಮಾಡ್ತಿದ್ದೀನಿ. ನಿನ್ನ ಒಳ್ಳೆಯ ಕಾರ್ಯದ ಮುಖಾಂತರ ನಿನಗೆ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ನಿನ್ನ ದಾನ ಧರ್ಮದ ಮುಖಾಂತರ, ನಿನ್ನ ಪ್ರೀತಿಯ ಮುಖಾಂತರ ಯಾರ ಜೀವನವೂ ಬದಲಾಗೋದಿಲ್ಲ, ಯಾರೂ ರಕ್ಷಣೆ ಹೊಂದೋದಿಲ್ಲ. ದೇವರ ಯೋಗ್ಯತೆಯಿಂದ ಮಾತ್ರ ನಾವು ರಕ್ಷಣೆ ಹೊಂದಲು ಸಾಧ್ಯ. ನಮ್ಮ ಯಾವ ಪುಣ್ಯ ಕಾರ್ಯದಿಂದ, ಕೆಲಸ ಕಾರ್ಯದಿಂದ ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ನಮ್ಮ ಎಲ್ಲ ಕಾರ್ಯದಲ್ಲೂ ನೋಡಿ, ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬವನ್ನು ಹಾಳು ಮಾಡಿದಂಥ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡೋಕ್ಕೆ ಬರ್ತಾರೆ. ಆ ಸಹಾಯ ನೀವು ಸ್ವೀಕರಿಸ್ತೀರಾ? ಸ್ವೀಕರಿಸೋಕೆ ಮನಸ್ಸಿಲ್ಲ. ಹಂಗೆ ದೇವರ ಮನಸ್ಸನ್ನು ನೀವು ಮುರಿದು ಹಾಕಿದ್ದೀರಿ, ದೇವರ ಯೋಜನೆಯನ್ನು ನೀವು ಮುರಿದು ಹಾಕಿದ್ದೀರಿ. ದೇವರನ್ನು ಇಡೀ ಪ್ರಕೃತಿಯ ಮುಂದೆ, ಸೃಷ್ಟಿಗಳ ಮುಂದೆ ದೇವರನ್ನು ತಲೆ ತಗ್ಗಿಸುವಂತೆ ಮಾಡಿದ್ದೀರಿ. ಇವಾಗ ನೀವು ಕೊಡುವಂಥ ಸಹಾಯ ಯಾರಿಗೆ ಬೇಡ? ದೇವರಿಗೆ ಬೇಡ. ನೀವು ಕಾಣಿಕೆ ಕೊಡುವ ಮುಖಾಂತರ ದೇವರ ಮನಸ್ಸು ನಿಮ್ಮ ಜೊತೆಗೆ ಬರ್ತದಂತ ನೀವು ಅನ್ಕೋಬೇಡ್ರಿ. ಬರೋದಿಲ್ಲ. ನಿಮ್ಮ ಭಿಕ್ಷೆಯಿಂದ ದೇವರು ಬದುಕೋದಿಲ್ಲ. ದೇವ್ರನ್ನ ನಾವು ಸಾಕೋದು ಬೇಡ, ದೇವರು ನಮ್ಮನ್ನ ಸಾಕ್ತಾರೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ದೇವರು ಮಾನವರನ್ನು ನೋಡಿದಾಗ ಒಬ್ಬನಲ್ಲೂ ಯೋಗ್ಯತೆ ಇಲ್ಲ, ಒಬ್ಬನು ಪಾಪ ಇಲ್ಲದೆ ಜೀವಿಸ್ತಿಲ್ಲ. ಅದಕ್ಕೆ ಸ್ವರ್ಗದಿಂದ ಒಂದು ಪರಿಹಾರವನ್ನು ತೆಗೆದುಕೊಂಡು ಬಂದರು. ಇವಾಗ ಈ ಪೌಳ ಹೇಳ್ತಾನೆ, ಅವನ ಮನಸ್ಸಲ್ಲಿ ಒಂದು ಶುದ್ಧತೆ ಇದೆ. ಅವನು ಮಾಡುತ್ತಿರುವಂಥ ಕಾರ್ಯ ತಪ್ಪಾದ್ರೂ ಸಹ ಅವನೊಳಗೆ ಇರುವಂಥ ಅರಿವು ಅದು ಸತ್ಯ ಅಂತ ಅವನು ನಂಬಿದ್ದಾನೆ. ಅದಕ್ಕೆ ದೇವರು ಅವನಿಗೆ ಪ್ರಕಟವಾದರು. ತನ್ನನ್ನೇ ಬಯಲುಪಡಿಸಿ, ನೀನು ನನ್ನನ್ನು ಹಿಂಸಿಸುತ್ತಿದ್ಯಾ, ನೀನು ನನ್ನನ್ನು ಪ್ರೀತಿಸ್ತಿಲ್ಲ. ನಾವು ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ನಾವು ಭಾವಿಸ್ತಿದ್ದೇವೆ. ನಮ್ಮ ಚರ್ಚ್ಗಳಲ್ಲಿ ನಾವು ಎಷ್ಟೋ ಸೇವಾ ಕಾರ್ಯಗಳನ್ನು ಮಾಡ್ತೇವೆ. ನಾವು ಅನ್ಕೊತಿದ್ದೇವೆ ದೇವರು ಇವೆಲ್ಲವನ್ನು ಮೆಚ್ಚುತ್ತಿದ್ದಾರಂತ. ದೇವರು ಹೇಳ್ತಿದ್ದಾರೆ, ನಿನ್ನ ಕಾರ್ಯಗಳು ನನ್ನನ್ನು ಗಾಯಪಡಿಸ್ತಿದೆ, ನೀನು ನನ್ನನ್ನು ಹಿಂಸಿಸುತ್ತಿದೆಯಾ, ಅವನು ಅನ್ಕೊಂಡ ನಾನು ದೇವರಿಗಾಗಿ ಮಾಡ್ತಿದ್ದೀನಿ ಅಂತ. ಆದರೆ ಆ ದೇವರು ಹೇಳ್ತಿದ್ದಾರೆ, ನಿನ್ನ ಕಾರ್ಯ ನನ್ನನ್ನು ಗಾಯಪಡಿಸ್ತಿದೆ. ಅವನು ಶಾಕ್ ಆದ. ಅವನು ಇಷ್ಟು ವರ್ಷ ಅರಿತಂಥ ಸತ್ಯಗಳು ಸುಳ್ಳು ಅಂತ ಅವನಿಗೆ ಗೊತ್ತಾಯಿತು. ಅಂಥ ಮನಸ್ಸಿನಿಂದ ಅವನು ಮಾತಾಡಿದಂಥ, ಪೌಲನು ಹೇಳಿದಂತಹ ಕೆಲವೊಂದು ಮಾತುಗಳು ನಿಮ್ಮ ಮುಂದೆ ನಾನು ಓದ್ತೇನೆ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯಗಳು 8ರಿಂದ 11ರವರೆಗೆ. ನಿಶ್ಚಯವಾಗಿಯೂ ನೋಡಿ, ಪೌಲ ಹೇಳುವಂಥ ಮಾತು, ದೇವರನ್ನು ತನ್ನ ಜೀವನದಲ್ಲಿ ಅನುಭವಿಸಿದ ನಂತರ ಅವನಿಗೆ ಮನ ಪರಿವರ್ತನೆ ಆಯಿತು. ಅವನೊಂದು ಹೊಸ ಸೃಷ್ಟಿ ಆಗ್ತಿದ್ದಾನೆ. ಆ ಹೊಸ ಸೃಷ್ಟಿ ಆದಾಗ ಅವನಿಗೊಂದು ಹೊಸ ಮನಸ್ಸು ಅವನೊಳಗೆ ರೂಪಿತವಾಗ್ತಿದೆ. ಪಾಪದಲ್ಲಿ ಜೀವಿಸಿದಂಥವನು ದೇವರ ಮನಸ್ಸಿನಿಂದ ಮಾತನಾಡುವಂಥ ಸತ್ಯಗಳು, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು
ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು. ಪೌಲ ಹೇಳ್ತಿದ್ದಾನೆ ನೋಡಿ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ. ನೋಡಿ, ಅವನಿಗೆ ಜೀರ್ಣ ಆಗಿದೆ. ಇಲ್ಲಿಂದ ನೀವು ಏನು ಪ್ರಬೋಧನೆ ಕೇಳಿದ್ದೀರಿ, ಎಷ್ಟೋ ಜನರಿಗೆ ಕಲ್ಲಿನ ಮೇಲೆ ಬಿದ್ದಂಗೆ ಗಾಳಿಗೆ ಅದು ಹೋಗ್ಬಿಟ್ಟಿರ್ತದೆ. ಕೆಲವೊಬ್ಬರಿಗೆ ಮಾತ್ರ ಅದು ಹದವಾದ ಭೂಮಿಯಾಗಿರುವಂಥ ಹೃದಯದೊಳಗೆ ಇಳಿದಿರ್ತದೆ. ಅವರು ರಕ್ಷಣೆ ಹೊಂದ್ತಾರೆ. ಬೇರೆಯವ್ರದ್ದೆಲ್ಲ ಗಿಳಿಗಳು ಬಂದಂಗೆ ದುರಾತ್ಮ ಕಿತ್ಕೊಂಡು ಹೋಗ್ಬಿಟ್ಟ. ನೋಡಿ, ಅವನು ಹೇಳುವಂಥ ಮಾತುಗಳು, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದು ಎನ್ನಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದಂಥ ಸತ್ಸಂಬಂಧ ಯಾವುದೂ ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ನೋಡಿ, ಧರ್ಮಶಾಸ್ತ್ರದ ಪಾಲನೆ ಮುಖಾಂತರ ಅವನೇನು ಅಂದ್ಕೊಂಡಿದ್ದ? ದೇವರಲ್ಲಿ ಸಂಬಂಧದಲ್ಲಿದ್ದಾನಂತ ಅಂದ್ಕೊಂಡಿದ್ದ. ಇವಾಗ ಅವನ ಮನಸ್ಸು ಬದಲಾಗಿದೆ. ಅವನು ಸತ್ಯ ಅರಿತುಕೊಂಡಿದ್ದಾನೆ. ಇವಾಗ ಅವನು ಹೇಳ್ತಿದ್ದಾನೆ, ನಾನು ಧರ್ಮಶಾಸ್ತ್ರದ ನೇಮಗಳ ಪಾಲನೆ ಮುಖಾಂತರ ನಾನು ದೇವರ ಜೊತೆಗೆ ಸಂಬಂಧದಲ್ಲಿ ಇಲ್ಲ. ನಾನು ಹೇಗೆ ಸಂಬಂಧದಲ್ಲಿದ್ದೇನೆ? ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟ ಮುಖಾಂತರ ನಾನು ದೇವರಲ್ಲಿ ಸತ್ಸಂಬಂಧದಲ್ಲಿ ಇದ್ದೇನೆ. ಅರ್ಥ ಆಗ್ತಿದೆಯಾ ನಿಮಗೆ? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 10ನೇ ವಾಕ್ಯ, ಯೇಸು ಸ್ವಾಮಿಯನ್ನು ಅರಿಯಬೇಕು. ಅವನು ಹೇಳ್ತಿರುವಂಥ ಮಾತುಗಳು ನೋಡ್ರಿ. ನಮಗೆ ಯಾವ ಹೀರೋ, ಯಾವ ಹೀರೋಯಿನು, ಅವರ ಕುಟುಂಬದೊಳಗೆ ಏನಾಗೈತೆ, ಇವರ ಕುಟುಂಬದೊಳಗೆ ಏನಾಗೈತೆ ಅಂತ ಯಾವುದನ್ನ ವಿಷಯ ಹೇಳ್ರಿ, ಇವಾಗ ಎಲ್ಲರೂ ಹೆಚ್ಚು ನಿಂತೇಳ್ತೀರಾ, ಎದ್ದು ನಿಲ್ತೀರಾ. ಇವಾಗ ಎಲ್ಲರ ಕಿವಿ ಹಿಂಗಿರ್ತದೆ. ಅರ್ಥ ಆಗ್ತಿದೆನಾ? ಇವಾಗ ಪೌಳ ಹೇಳ್ತಿದ್ದಾನೆ ಅವನ ಆಸೆ ಏನಾಗಿದೆ ಅಂತ. ನಮ್ಮ ಜೀವನದಲ್ಲಿ ದೇವರನ್ನು ನಾವು ಅನುಭವಿಸಿದಾಗ ನಮ್ಮ ಆಸೆ ಕೂಡ ಹೇಗೆ ಬದಲಾಗ್ತದೆ ಅಂತ ಇದರಿಂದ ಕಲಿಬೋದು. ಅವನ ಆಸೆ ನೋಡಿ, ಯೇಸು ಸ್ವಾಮಿಯನ್ನು ಅರಿಯಬೇಕು, ಅವರ ಪುನರುತ್ಥಾನದ ಪ್ರಭಾವವನ್ನು ಅನುಭವಿಸಬೇಕು, ಅವರ ಯಾತನೆಗಳಲ್ಲಿ ಪಾಲುಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಹೀಗೆ ನಾನು ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ, ನನ್ನ ನಿರೀಕ್ಷೆ. ಪೌಳನ ನಂಬಿಕೆ ನಿರೀಕ್ಷೆ ಏನು? ನಮ್ಮ ಜೀವನದಲ್ಲಿರುವಂಥ ನಂಬಿಕೆ ನಿರೀಕ್ಷೆ ಏನು? ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿ ಸಂಪಾದಿಸಿ ಮನೆ ಕಟ್ಟಿಕೊಂಡು ಜೀವಿಸಬೇಕು, ನಾನು ಸಾಯುವಾಗ ಅವ್ರನ್ನ ನೋಡ್ಕೋಬೇಕು. ಇದು ಬಿಟ್ಟರೆ ನಮಗೆ ಯಾವ ನಂಬಿಕೆ ನಿರೀಕ್ಷೆ ಇಲ್ಲ. ಅವ್ರನ್ನ ಊಟ ಹಾಕಿ ಸಾಕ್ತಿರೋದೇ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು, ಕೊಡ್ರಿ ನಿಮಗೆ ಸಿಗುತ್ತೆ ಅಂತ ದೇವರು ಹೇಳಾರಲ್ಲ, ಅದಕ್ಕೆ ಅವ್ರನ್ನ ಕೊಡ್ತಿದ್ದೀವಿ. ಅವರೇ ಕಚ್ಚುತ್ತಾರೆ ನಿಮ್ಮನ್ನ. ಹಲ್ಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪೌಳ ಸ್ಪಷ್ಟವಾಗಿ ದೇವರ ಅನುಭವ ಅವನ ಜೀವನದಲ್ಲಿ ಆದ ನಂತರ ಅವನು ಹೇಳ್ತಿದ್ದಾನೆ, ಈ ಯೇಸು ಸ್ವಾಮಿಯನ್ನು ನಾನು ಅರಿತುಕೊಳ್ಳಬೇಕು. ಅವರ ಮಹಿಮಾ ಶಕ್ತಿ, ಸತ್ತು ಪುನರುತ್ಥಾನರಾದಂತಹ ಮಹಿಮಾ ಶಕ್ತಿಯನ್ನು ನನ್ನ ಶರೀರದಲ್ಲಿ, ನನ್ನ ಜೀವನದಲ್ಲಿ ನಾನು ಅನುಭವಿಸಬೇಕು. ಅವರು ಈ ಲೋಕದಲ್ಲಿ ಪಟ್ಟಂತಹ ಕಷ್ಟ ಸಂಕಷ್ಟಗಳನ್ನು ನಾನು ಅನುಭವಿಸಬೇಕು. ಇದರ ಮುಖಾಂತರ ನಾನು ಪಾಪವನ್ನು ಅವರು ಜಯಿಸಿದಂತೆ ಜಯಿಸಿ, ಅವರು ಮರಣದಿಂದ ಎದ್ದಂತೆ ನಾನು ಎದ್ದೇಳ್ತೇನೆ. ಇದೇ ನನ್ನ ನಂಬಿಕೆ ನಿರೀಕ್ಷೆ. ಯೇಸು ಸ್ವಾಮಿ ರಕ್ಷಕರು ಅಂತ ವಿಶ್ವಾಸ ಇಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೇ ಕುತೂಹಲ, ಇದೇ ಬಯಕೆ ಇರಬೇಕು. ಆ ನನ್ನ ರಕ್ಷಕರನ್ನು ನಾನು ಸರಿಯಾಗಿ ಅರಿತುಕೊಳ್ಳಬೇಕು. ಈ ಲೋಕದಲ್ಲಿ ಅವರು ಜೀವಿಸಿದಂತೆ ನಾನು ಜೀವಿಸಬೇಕು. ನನ್ನ ಶರೀರದಲ್ಲೂ, ನನ್ನ ಜೀವನದಲ್ಲೂ, ನನ್ನ ಕುಟುಂಬದಲ್ಲೂ ಅವರು ಅನುಭವಿಸಿದಂಥ ಅದೇ ಮಹಿಮೆ ಶಕ್ತಿಯನ್ನು ನಾನು ಅನುಭವಿಸಬೇಕು. ಹಾಗೂ ಅವರು ಈ ಲೋಕದಲ್ಲಿ ಪಾಪದ ವಿರುದ್ಧ ಹೋರಾಡಿ
ಹೇಗೆ ಪಾಪವನ್ನು ಮೆಟ್ಟಿ ನಿಂತರೋ ಅದೇ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಿ ಅನೇಕ ರೀತಿಯ ಕಷ್ಟ ಸಂಕಷ್ಟಗಳನ್ನು ದೇವರ ಮಹಿಮೆಗೆ ಸ್ವೀಕರಿಸಿ ಅವರಂತೆ ನಾನು ಸತ್ತು ಅವರಂತೆ ನಾನು ಎದ್ದೇಳಬೇಕು ಎನ್ನುವುದು ನಮ್ಮ ವಿಶ್ವಾಸವಾಗಿರಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನೋಡಿ, ಅಂಥವನು ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ನನ್ನನ್ನು ಆರಾಧಿಸುವವರು ಪೂರ್ಣ ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ, ಮನಸ್ಸಿನಿಂದ ಆರಾಧಿಸಬೇಕು. ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ನೋಡಿ, ನಾವು ದೇವರನ್ನ ಮೆಚ್ಚಿಸಿ ಜೀವಿಸ್ತಿದ್ದೀವಾ, ಲೋಕವನ್ನು ಮೆಚ್ಚಿಸಿ ಜೀವಿಸ್ತಿದ್ದೀವಾ? ಲೋಕವನ್ನು ಮೆಚ್ಚಿಸುವ ಕಾರಣ ಅನೇಕ ರೀತಿಯ ಸುಳ್ಳುಗಳನ್ನು ಹೇಳ್ತಿದ್ದೇವೆ. ಅವರು ತಪ್ಪಾದ ವ್ಯಕ್ತಿಗಳಂದರೆ ಕೂಡ ಅವ್ರ ಹತ್ರ ನಾವು ಸಂಬಂಧಗಳನ್ನು ಬೆಳೆಸ್ಕೊಳ್ತೇವೆ. ಏನಕ್ಕೆ ಕಾರಣ ಅಂತಂದರೆ, ನಾಳೆ ಅವರ ಮುಖಾಂತರ ಏನಾದರೂ ಅನುಕೂಲಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ. ಅಂದರೆ ದೇವರಲ್ಲಿ ನಮಗೆ ಏನಿಲ್ಲ, ಆಶ್ರಯ ಇಲ್ಲ. ನಮ್ಮ ರಕ್ಷಕರು ಯಾರಾಗಿದ್ದಾರೆ? ನಾವು ಯಾರನ್ನ ಮೆಚ್ಚಿಸಿ ಜೀವಿಸ್ತಿದ್ದೀವಿ, ಯಾರನ್ನ ಮೆಚ್ಚಿಸೋದಕ್ಕಾಗಿ ದೇವರ ಮಾತನ್ನು ತಟ್ಟಿ ಜೀವಿಸ್ತಿದ್ದೀವೋ ಅವರು ನಮ್ಮ ರಕ್ಷಕರಾಗಿದ್ದಾರೆ. ಕೇಳಿಸ್ಕೊತಿದ್ದೀರಾ? ಅರ್ಥ ಮಾಡ್ಕೋಬೇಕು. ಯೇಸು ರಕ್ಷಕರು, ಯೇಸು ನನ್ನ ರಕ್ಷಕರು ಅಂತ ನೀವು ಹೇಳುವಾಗ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಅವರು ರಕ್ಷಕರಾಗಿದ್ದಾರಾ ಅಂತ ನಿಮಗೆ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅಂತಂದರೆ ಕ್ಯಾನ್ಸರ್ ಬೆಳೀತದೆ, ಟ್ರೀಟ್ಮೆಂಟ್ ತಗೊಳ್ಳೋಕೆ ಆಗೋದಿಲ್ಲ. ಕೊನೆಗೆ ಬಂದಾಗ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಐ ಆಮ್ ಸಾರಿ ಅಂತ ಅಂದ್ಬಿಡ್ತಾರೆ. ಡಾಕ್ಟರ್ ಅಂತಾರೆ, ನನಗೇನು ಮಾಡೋಕ್ಕಾಗೋದಿಲ್ಲ, ಮನೆಗೆ ತಗೊಂಡೋಗ್ರಿ ಅಂತಾರೆ. ಸಮಾಧಿಗೆ ಎತ್ಕೊಂಡು ಹೋಗ್ಬೇಕಷ್ಟೇ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಇದೆ. ಆ ಕಷ್ಟಗಳಿಗೆ ಮೂಲ ನಮ್ಮ ಪಾಪ. ನೀವು ಬೈಬಲಲ್ಲಿ ಕೇಳ್ತೀರಿ, ಬೆಚ್ಚದ ಕೊಳದ ಹತ್ರ 38 ವರ್ಷದಿಂದ ಒಂದು ರೋಗಿ ಮಲಗಿದ. ಅವನಿಗೆ ಏನಿತ್ತು? ಒಂದು ಕುಟುಂಬ. ನಿಮಗೆಲ್ಲರಿಗೂ ಏನಿದೆ? ಒಂದು ಕುಟುಂಬ ಇದೆ. ಅವನು ಎಷ್ಟು ವರ್ಷದಿಂದ ಅಲ್ಲಿ ಮಲಗಿದ್ದ? 38 ವರ್ಷದಿಂದ ಅವನಲ್ಲಿ ಮಲಗಿದ. ನಿಮಗೆ ಯಾರಿಗಾದರೂ ನೀವು ಅತಿಯಾಗಿ ಪ್ರೀತಿಸುವಂಥ ಒಬ್ಬ ವ್ಯಕ್ತಿಯನ್ನು ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ರಿ. ಬೇಗ ನೆನೆಸ್ಕೋಬೇಕು, ಟಕ್ಕಂತ. ಅತಿಯಾಗಿ ನೀನು ಪ್ರೀತಿಸುವಂಥ ಒಬ್ಬ ವ್ಯಕ್ತಿಯನ್ನು ನೀನು ನೆನೆಸ್ಕೊಂಡ್ರಾ? ಕೈ ಎತ್ತರಿ, ಯಾರೆಲ್ಲ ನೆನೆಸ್ಕೊಂಡ್ರಿ? ನೋಡಿ, ಸಂಕೋಚ ಇದೆ. ಒಳಗೆ ಪ್ರೀತಿ ಜಾಸ್ತಿ, ಒಂದಲ್ಲ ಜಾಸ್ತಿ ಜನ ಇದ್ದಾರಂತೆ, ಒಬ್ಬರಲ್ಲ ಜಾಸ್ತಿ ಜನ ಇದ್ದಾರಂತೆ. ಓಕೆ, ಕೂತ್ಕೊ. ನೋಡ್ರಿ, ಅವನು 38 ವರ್ಷ. ನೀವು ಅತಿಯಾಗಿ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ ಬಳಲ್ತಿದ್ದಾರೆ. ನೀನು ಸಡನ್ನಾಗಿ ಓಡಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಟಕ್ಕಂತ ಬಿದ್ದೋಗ್ಬಿಟ್ರು. ಇವಾಗ ನೀನೇನು ಮಾಡ್ತೀಯಾ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀಯಾ. ದಿನಕ್ಕೆ 1 ಲಕ್ಷ ಖರ್ಚು ಮಾಡ್ತಿದ್ಯಾ. ಬ್ಯಾಂಕ್ ಝೀರೋ ಆಯಿತು. 10 ದಿನ ಆದರೆ ಕೂಡ ನೀನೆಲ್ಲ ಪ್ರಯತ್ನ ಮಾಡ್ತಿದ್ಯಾ. ಏನಂತ? ಅವ್ರು ಎದ್ದೇಳ್ತಾರೆ, ಅವ್ರು ನಡೀತಾರೆ ಅನ್ನೋ ನಿನ್ನ ನಂಬಿಕೆಯಿಂದ ನೀನು ಖರ್ಚು ಮಾಡ್ತಿದ್ಯಾ. ಬಟ್ ಅವ್ರು ಎದ್ದೇಳ್ತಿಲ್ಲ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಯಿತು. ಇನ್ನು ನಿನಗೆ ಆಸೆ ಇದೆ ಏನು? ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅವರಿಗೆ ಖರ್ಚು ಮಾಡಿ ಚಿಕಿತ್ಸೆ ಕೊಡಬೇಕು ಅಂತ. ಬಟ್ ದುಡ್ಡು ಕೊಡಲ್ದೆ ಹಾಸ್ಪಿಟ್ಲ್ ಅವ್ರು ಹಿಡ್ಕೊತಾರಾ? ನಿನಗೆ ಅವ್ರ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಗಳಾಗಿರ್ಬೋದು, ಅವ್ರಿಗೆ ಯಾರೂ ಅಲ್ಲ. ನಿನ್ನನ್ನೇನಂತಾರೆ? ಇಲ್ಲಿ ಚಿಕಿತ್ಸೆ ಮಾಡೋಕೆ ಆಗೋದಿಲ್ಲ. ಸೊ ಆ ಅತಿಯಾಗಿ ನೀನು ಪ್ರೀತಿಸುವಂಥ ವ್ಯಕ್ತಿಯನ್ನು ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ, 10 ವರ್ಷ. 10 ವರ್ಷ ನೀವು ನೋಡ್ಕೊತೀರಾ? ಅತಿಯಾಗಿ ನೀವು ಪ್ರೀತಿಸುವಂಥ ವ್ಯಕ್ತಿ ಜೊತೆಗೆ 10 ವರ್ಷ ನೀವು ಇರ್ತೀರಾ? ಅವ್ರು ಏನು ಮಾಡೋಕ್ಕಾಗ್ತಿಲ್ಲ. 1-2 ಮಾತ್ರ ನೀವು ತೆಗಿಬೇಕು, ಊಟ ಕೊಡಬೇಕು. 10 ಪೈಸೆ ಅವ್ರಲ್ಲಿಂದ ಉಪಕಾರ ನಿನಗಿಲ್ಲ. ಗಂಡ 10 ತಿಂಗಳು ದುಡ್ದಿಲ್ಲ ಅಂದರೆ ಹೆಂಡತಿ ಸ್ವಭಾವ ಹೆಂಗೆ ಬದಲಾಗ್ತದೆ ನೋಡಿರಾ? ಕೆಲಸ ಕಳ್ಕೊಂಡಿದ್ದವ್ರಿಗೆ ಗೊತ್ತಾಗ್ತದೆ. 10 ತಿಂಗಳು ಗಂಡ ದುಡ್ಕೊಂಡು ಬಂದಿಲ್ಲ ಅಂತಂದರೆ ಚಪ್ಪಲಿ ಸಮ ಆಗ್ಬಿಡ್ತದೆ ಕೆಲವೊಮ್ಮೆ. ಅರ್ಥ ಆಗ್ತಿದೆನಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಅತಿಯಾಗಿ ಪ್ರೀತಿಸುವಂಥ ವ್ಯಕ್ತಿ ಅಲ್ಲಿ ಮಲಗಿದ್ದಾರೆ. ನೀನು ಪ್ರಯತ್ನ ಮಾಡ್ತಿದ್ಯಾ, ಖಾಲಿ ಆಗ್ತಿದ್ಯಾ. ನೀನು ಅಲ್ಲೇ ಕೂತ್ಕೊಂಡ್ರೆ ನಡೀತದ ಜೀವನ? ನೀನು ಎದ್ದು ಹೋಗ್ತೀಯಾ ಕೆಲಸ ಮಾಡೋಕ್ಕೆ. ಹಂಗೆ ಅವನಿಗೆ ಕೂಡ ಒಂದು ಕುಟುಂಬ ಇತ್ತು.
1 ತಿಂಗಳು 2 ತಿಂಗಳು 6 ತಿಂಗಳೆಲ್ಲ ನೋಡಿಕೊಂಡ್ರು, ಏನು ಬದಲಾವಣೆ ಆಗ್ತಿಲ್ಲ. ಎಷ್ಟು ವರ್ಷ ಆಯಿತು? 38 ವರ್ಷ ಆಯಿತು. ಇವಾಗ ಯೇಸು ಸ್ವಾಮಿ ಅದನ್ನು ನೋಡ್ತಿದ್ದಾರೆ. ರಕ್ಷಕರು ಏನಂತ ತಿಳ್ಕೊಳ್ರಿ, ಒಂದೇ ಒಂದು ಐಟಮ್ ಹೇಳ್ತಿದ್ದೀನಿ, ಎಷ್ಟೋ ಇದಾವ ವಿಷಯ ಹೇಳ್ಬೇಕಂದ್ರೆ ನಿಮಗೆ ಮನಸ್ಸಿಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಯಾರಿಗಾಗೆಲ್ಲ ಜೀವಿಸ್ತಿದ್ದಾರಲ್ಲ ಅವ್ರದ್ದು ಕೆಪಾಸಿಟಿ ಏನು, ಯೇಸುವಿನ ಕೆಪಾಸಿಟಿ ಏನು. ಈ ಲೋಕವನ್ನು ನಂಬಿದವರು ಮೋಸ ಹೋಗ್ತಾರೆ. ಅವರು ಮೋಸ ಮಾಡಬೇಕು ಅಂತ ಮೋಸ ಮಾಡೋದಲ್ಲ. ನೀವು ಪ್ರೀತಿಸೋಂಥವ್ರು ನಿಮ್ಮನ್ನು ಬಿಟ್ಟು ಬಿಡೋದು, ನಿಮ್ಮನ್ನು ನೋವು ಮಾಡಬೇಕಂತಲ್ಲ. ಅವರ ಬಲಹೀನತೆಗಳಿಂದ ಅವರು ಬಿಟ್ಟು ಹೋಗ್ತಾರೆ. ಅವ್ರನ್ನ ನಿಮ್ಮನ್ನು ರಕ್ಷಕರನ್ನಾಗಿ ಸ್ವೀಕರಿಸೋಕೆ ಆಗೋದಿಲ್ಲ. ನಿಮ್ಮ ಸಹಾಯಕ್ಕೆ ಬರಬೇಕು. ಇವಾಗ ಯೇಸು ಸ್ವಾಮಿ ಹಾದು ಹೋಗ್ತಿದ್ದಾರೆ. ಯೇಸು ಸ್ವಾಮಿ ಎಷ್ಟು ವರ್ಷಕ್ಕೆ ಸತ್ತೋಗಿದ್ದು ಹೇಳ್ರಿ? 33 ವರ್ಷ. ಈ ವ್ಯಕ್ತಿ 38 ವರ್ಷದಿಂದ ಅಲ್ಲಿ ಬಿದ್ದಿದ್ದಾನಂತಂದರೆ ಯೇಸು ಸ್ವಾಮಿ ಹುಟ್ಟುವ ಮುಂಚೆಯಿಂದ ಅಲ್ಲಿ ಬಿದ್ದಿದ್ದಾನವನು. ಅರ್ಥ ಆಗ್ತಿದೆನಾ ಪರಿಸ್ಥಿತಿ? ಸ್ವಲ್ಪ ನೋಡಬೇಕು. 38 ವರ್ಷದಿಂದ ಬಿದ್ದಿದ್ದಾನೆ. ಅವರ ಮೇಲೆ ಕನಿಕರ ಬಂದ್ಬಿಟ್ಟು ಯೇಸು ಸ್ವಾಮಿ ಅವನ ಹತ್ರ ಬರ್ತಿದ್ದಾರೆ. ಬಂದ್ಬಿಟ್ಟು ಹೇಳ್ತಿದ್ದಾರೆ, ನಿನಗೆ ಗುಣ ಹೊಂದಲು. ಇವತ್ತು ದೇವರು ನಮ್ಮೊಬ್ಬೊಬ್ಬರ ಹತ್ರ ಹೇಳ್ತಿದ್ದಾರೆ, ಇವತ್ತು ನಿಮ್ಮ ಮನಸ್ಸಿಗೆ ಔಷಧಿಯಾಗಿ ನೀನು ಆಸ್ತಿಯಲ್ಲಿ, ಸಂಪತ್ತಿನಲ್ಲಿ, ಒಂದು ಹುಡುಗಿಗಾಗಿ, ಒಂದು ಹುಡುಗನಿಗಾಗಿ, ಇಲ್ಲಾಂದರೆ ಯಶಸ್ಸಿಗಾಗಿ, ಘನತೆ ಗೌರವಕ್ಕಾಗಿ, ಸ್ಥಾನಮಾನಕ್ಕಾಗಿ ಓಡಾಡ್ತಿದೀಯಾ? ನಿನ್ನ ಮನಸ್ಸಿನ ಶಾಂತಿಯನ್ನು ಇವುಗಳಲ್ಲಿ ನೀನು ಹುಡುಕ್ತಿದೀಯಾ? ನಿನ್ನ ಹತ್ರ ದೇವರು ಹೇಳ್ತಿದ್ದಾರೆ, ನಿನಗೆ ಗುಣ ಹೊಂದಲು ಮನಸ್ಸಿದೆನಾ? ಅವಾಗ ಅವನೇನು ಹೇಳ್ತಿದ್ದಾನೆ? ನನ್ನನ್ನು ಈ ಕೊಳಕ್ಕೆ ಇಳಿಸಲು ನನಗೆ ಕುಟುಂಬದವರು ಇಲ್ಲ, ನನಗೆ ಯಾರೂ ಇಲ್ಲ. ಅಂದರೆ ನಿನ್ನ ಹತ್ರ ಕೂಡ ದೇವರು ಬಂದು ಕೇಳುವಾಗ, ನಿನ್ನ ಜೀವನ ಬದಲಾಯಿಸೋ ಶಕ್ತಿ ನನಗಿದೆ, ನಿನಗೆ ಗುಣ ಹೊಂದಲು ಮನಸ್ಸಿದೆನಾ ಅಂತ ದೇವರು ಕೇಳುವಾಗ, ನನಗೆ ಅದು ಸಿಕ್ಕಿಲ್ಲ, ನನಗೆ ಇದು ಸಿಕ್ಕಿಲ್ಲ, ನನಗೆ ಅವರಿಲ್ಲ ಇವರಿಲ್ಲ ಅಂತ ನೀನು ಹೇಳ್ತಿದೀಯಾ. ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ಅಂತ. ಆದರೆ ದೇವರು ಕೇಳ್ತಿರೋದು ಬೇರೆ ವಿಷಯ. ನಿನ್ನ ಜೀವನ ನೂತನವಾಗಿ ನಡೆಸಲು ನಾನು ಬಂದಿದ್ದೀನಿ. ಆ ಹೊಸ ಜೀವನಕ್ಕೆ ಕಾಲಿಡಲು ನಿನಗೆ ಮನಸ್ಸಿದೆನಾ ಅಂತ ದೇವರು ಕೇಳ್ತಿದ್ದಾರೆ. ಅವನು ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳ್ತಿದ್ದ. ದೇವರು ಕರುಣೆಯಿಂದ ಅವನ ಕೈ ಹಿಡಿದು ಎಬ್ಬಿಸಿದರು. 38 ವರ್ಷ ಮಲಗಿದಂಥ ಅವನು ಎದ್ದು ಬಂದ. ಅವನನ್ನು ಎಚ್ಚರಿಸೋಕೆ ಯೇಸು ಹೇಳಿದಂಥದ್ದು ಒಂದೇ ಒಂದು ಮಾತು. ಏನು? ಇನ್ನು ಮುಂದೆ. ಅರ್ಥ ಆಯ್ತಾ? ಹೊಸ ಜೀವನ ಕೊಡೋಕೆ ಯಾರು ಹಿಡಿದ್ದಾರೆ? ನಿನ್ನ ಪಾಪದ ಲೆಕ್ಕ ಯಾರು ಹಿಡ್ಕೊಂತಿಲ್ಲ. ಇದುವರೆಗೆ ನಿನ್ನ ಜೀವನದಲ್ಲಿ ಏನು ನೀನು ಮಾಡಿದ್ಯಾ ಅದರ ಲೆಕ್ಕ ದೇವರಿಗೆ ಬೇಡ. ನಿನಗೆ ಮನಸ್ಸಿದೆನಾ ಹೊಸ ಜೀವನ ಜೀವಿಸೋಕೆ? ನೀನು ಎಸ್ ಅಂತ ಹೃದಯದಿಂದ ಹೇಳಿದರೆ ನಿನ್ನನ್ನು ನೂತನ ಸೃಷ್ಟಿಯಾಗಿ ದೇವರು ನಡೆಸ್ತಾರೆ. ಒಂದೇ ಮಾತು ಹೇಳೋದು, ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ಆ ವ್ಯಭಿಚಾರ ಸ್ತ್ರೀ ಹತ್ರ ಕೂಡ ಯೇಸು ಸ್ವಾಮಿ ಏನಂತ ಹೇಳಿದರು? ಅವಳಿಗೆ ಮರಣ ದಂಡನೆ ಆಗ್ತಿತ್ತು. ಆ ದಂಡನೆಯಿಂದ ಬಿಡಿಸಿ ಯೇಸು ಸ್ವಾಮಿ ಲೆಕ್ಕ ಕೇಳಲಿಲ್ಲ. ನೀನು ಏನಕ್ಕೆ ಇಂಥ ಪಾಪ ಮಾಡಿದಿ ಅಂತ ಕೇಳಲಿಲ್ಲ. ಯಾರನ್ನು ಅವಳನ್ನು ಶಿಕ್ಷಿಸೋಕೆ ಬಿಡಲಿಲ್ಲ. ಯೇಸು ಸ್ವಾಮಿಗೆ ಶಿಕ್ಷಿಸಲು ಎಲ್ಲ ಯೋಗ್ಯತೆ ಇದೆ, ಅವರು ಶಿಕ್ಷಿಸದೆ ಅವ್ರು ಹೇಳ್ತಿದ್ದಾರೆ, ಇನ್ನು ಮುಂದೆ ಪಾಪ ಮಾಡಬೇಡ. ಮಾಡಿದರೆ ನಿನ್ನ ಗತಿ ಪೂರ್ವ ಸ್ಥಿತಿಗಿಂತ ಅಧೋಗತಿಗೆ ಇಳಿತದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಎದ್ದೇಳಿ. ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ನಮಗೆ ವಿಶ್ವಾಸ, ಅದರ ಅರಿವು ಬರುತ್ತೆ. ಯೇಸು ಸ್ವಾಮಿ ಅದು ಅನುಭವ ಆಗಬೇಕು. ಅದಕ್ಕಾಗಿ ನೀವು ಆಸೆ ಪಡಬೇಕು. ನಾನು ನಿಮ್ಮನ್ನು ಕಣ್ಣಾರೆ ಕಾಣಬೇಕು, ಕಿವಿಯಾರೆ ಕೇಳಬೇಕು, ನನ್ನ ಜೀವನದಲ್ಲಿ ಅನುಭವಿಸಬೇಕು. ಈ ಪಾಪಿಯ ಮೇಲೆ ಕರುಣೆ ಆಗಿರಿ ಅಂತ ನೀವು ಕೇಳಿದರೆ, ಈ ಧ್ಯಾನದಲ್ಲಿ ಯೇಸು ಸ್ವಾಮಿ ತಮ್ಮನ್ನೇ ನಿಮಗೆ ಪ್ರಕಟಪಡಿಸಿಕೊಡುತ್ತಾರೆ. ಆ ಕ್ಷಣದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯಾರು ಯೇಸು ಸ್ವಾಮಿಯಲ್ಲಿ ಒಂದಾಗ್ತಿದ್ದಾರೋ ಅವರು ನೂತನ
ಸೃಷ್ಟಿ ಆಗ್ತಿದ್ದಾರೆ. ಹಳೇದು ಅಳಿದು ಹೋಗ್ತಿದೆ, ಹೊಸದು ಬಂದಿದೆ. ಹಳೇದು ದೇವರು ಅಳಿಸಿ ಬಿಡ್ತಾರೆ, ಹೊಸದು ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡ್ತಾರೆ. ಪಶ್ಚಾತ್ತಾಪದ ಮನಸ್ಸು, ಪಾಪದ ಅರಿವು, ಪ್ರಾಯಶ್ಚಿತ್ತದ ಕೃಪೆ ದೇವರು ನಮಗೆ ಪಾಲಿಸಲಿ ಎಂದು ವಿಶ್ವಾಸದಿಂದ ಪ್ರಾರ್ಥಿಸುವ. ಇರು ಕರಗಳನ್ನು ಸ್ವರ್ಗದ ಕಡೆಗೆತ್ತಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಅಂತ ದೇವರು ನಮಗೆ ಕರೆ ನೀಡುತ್ತಿದ್ದಾರೆ. ಅಂಥ ಕೃಪೆಗಾಗಿ ದೇವರು ನಮ್ಮನ್ನು ಬಲಪಡಿಸಲಿ. ನಮೋ ಮರಿಯಾ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಹೃದಯದ ಹತ್ರ ಕರಗಳನ್ನಿಡಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಶಿಲುಬೆ ಗುರುತು. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.